ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 852 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 19 ಏಪ್ರಿಲ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2025ರಲ್ಲಿ ಯುನೆಸ್ಕೋದ ವಿಶ್ವ ಸ್ಮರಣೆ ದಾಖಲೆಯಲ್ಲಿ ಭಾರತದ ಯಾವ 2 ಹಸ್ತಪ್ರತಿಗಳನ್ನು ಸೇರಿಸಲಾಗಿದೆ? Which 2 manuscripts from India have been inscribed on UNESCO's Memory of the World Register in 2025? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಯುನೆಸ್ಕೋದ ಇನ್ನೊಂದು ರೀತಿಯ ರೆಕಗ್ನಿಷನ್ ಆಗಿರುತ್ತೆ. ನಮಗೆಲ್ಲ ಈ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ಗಳ ಬಗ್ಗೆ ಅಥವಾ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಬಗ್ಗೆ ತುಂಬ ಫೆಮಿಲಿಯಾರಿಟಿ ಇರುತ್ತೆ. ಬಟ್ ಅದೇ ರೀತಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಹಸ್ತಪ್ರತಿಗಳನ್ನು ಅಥವಾ ಈ ಒಂದು ಮ್ಯಾನುಸ್ಕ್ರಿಪ್ಟ್ಸ್ಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಇನ್ನೊಂದು ರೀತಿಯ ಪ್ರೊಟೆಕ್ಷನ್ ಲಿಸ್ಟನ್ನು ಅವರು ಡೆವಲಪ್ ಮಾಡ್ತಾರೆ. ಆ ಪಟ್ಟಿಯಲ್ಲಿರ್ತಕ್ಕಂಥ ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ 2025ನೇ ಇಸ್ವಿಯಲ್ಲಿ ನಮ್ಮ ಭಾರತ ದೇಶದ 2 ಹಸ್ತಪ್ರತಿಗಳನ್ನು ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಅವೆರಡು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರವನ್ನು ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ ಅಥವಾ ಯುನೆಸ್ಕೋದ ವಿಶ್ವ ಸ್ಮರಣೆ ದಾಖಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಈಗ ಸೇರಿಸಿರ್ತಕ್ಕಂಥ 2 ಹಸ್ತಪ್ರತಿಗಳು ಮತ್ತು ಭಾರತ ದೇಶದ ವತಿಯಿಂದ ಇದುವರೆಗೂ ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಮತ್ತು ಅದರ ವಿಶೇಷತೆಗಳು ಎಲ್ಲದರ ಬಗ್ಗೆ ಸಮಗ್ರವಾಗಿ ನಾವಿಲ್ಲಿ ಚರ್ಚೆ ಮಾಡೋಣ. ಬಿಕಾಸ್ ಈ ಒಂದು ಕಾನ್ಸೆಪ್ಟ್ನ ಮೇಲೆ ನಾನು ಹಿಂದೆ ಕೂಡ ಯಾವತ್ತೂ ಡಿಸ್ಕಸ್ ಮಾಡಿರಲಿಲ್ಲ. ಅದರಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಾವು ಈ ಸೆಷನ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ನಾವು ದ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ತೇವೆ. ಸೊ ಯಾವ 2 ಮ್ಯಾನುಸ್ಕ್ರಿಪ್ಟ್ಸ್ ಆಗಿರುತ್ತೆ ಅಂದರೆ ಭಗವದ್ಗೀತಾ ಮತ್ತು ಭರತ ಮುನೀಸ್ ನಾಟ್ಯಶಾಸ್ತ್ರ ಅಂತ ಹೇಳ್ತೇವೆ. ಈ ಒಂದು ಭಗವದ್ಗೀತೆ ಮತ್ತು ಭರತ ಮುನಿಯವರ ನಾಟ್ಯಶಾಸ್ತ್ರ ಏನಿರುತ್ತೆ, ಸೊ ಈ ಹಸ್ತಪ್ರತಿಗಳನ್ನು ಈಗ ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರೆಕಗ್ನಿಷನ್ ಏನಿದೆ, ದಿಸ್ ಹೈಲೈಟ್ಸ್ ದೇರ್ ಇಮ್ಮೆನ್ಸ್ ಕಲ್ಚರಲ್, ಫಿಲಾಸಫಿಕಲ್ ಆ್ಯಂಡ್ ಹಿಸ್ಟೋರಿಕಲ್ ಸಿಗ್ನಿಫಿಕೆನ್ಸ್. ಅಂದರೆ ಈ ಒಂದು ಸೇರ್ಪಡೆ ಏನಿದೆ ಇದು ಈ ಹಸ್ತಪ್ರತಿಗಳ ಸಾಂಸ್ಕೃತಿಕವಾಗಿರ್ಬೋದು, ತಾಂತ್ರಿಕ ಆಗಿರ್ಬೋದು ಮತ್ತು ಐತಿಹಾಸಿಕ ಮಹತ್ವವನ್ನು ತೋರಿಸ್ತಕ್ಕಂಥ ಒಂದು ದಾಖಲೆಗಳಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಗ್ಲೋಬಲ್ ರೆಕಗ್ನಿಷನ್ ಅಂದರೆ ಜಾಗತಿಕವಾಗಿ ಎಷ್ಟು ಈ ರೀತಿಯ ಪ್ರತಿಗಳನ್ನು ಇವರು ರೆಕಗ್ನೈಸ್ ಮಾಡಿದ್ದಾರೆ ಈ ವರ್ಷ ಅಂತ ನಾವು ನೋಡೋದಾದ್ರೆ ಟೋಟಲ್ 74 ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಇದರಲ್ಲಿ 2 ಭಾರತ ದೇಶಕ್ಕೆ ಸಂಬಂಧಪಟ್ಟಿರುತ್ತೆ, 72 ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳಾಗಿರುತ್ತೆ. ಹಾಗಿದ್ರೆ ಈ ಒಂದು ಪಟ್ಟಿಗೆ ಸೇರಿಸಲಾಗಿರ್ತಕ್ಕಂಥ ಮ್ಯಾನುಸ್ಕ್ರಿಪ್ಟ್ಸ್ಗಳ ಸಂಖ್ಯೆ ಈಗ 570ಕ್ಕೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಎಷ್ಟು ಅಂತ ಕೇಳಿದ್ರೆ 570 ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ 2025ರಲ್ಲಿ ಸೇರಿಸಿರ್ತಕ್ಕಂಥದ್ದು 74 ಈ ಒಂದು ಮ್ಯಾನುಸ್ಕ್ರಿಪ್ಟ್ಸ್ ಅನ್ನ ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಭಗವದ್ಗೀತೆ ಬಗ್ಗೆ ನಾವು ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗಿರುತ್ತೆ. ಸೊ ಇದು ಸೇಕ್ರೆಡ್ ಹಿಂದೂ ಸ್ಕ್ರಿಪ್ಚರ್. ಇಟ್ ಈಸ್ ಪಾರ್ಟ್ ಆಫ್ ಮಹಾಭಾರತ, ಆಫರಿಂಗ್ ಪ್ರೊಫೌಂಡಲ್ ಫಿಲಾಸಫಿಕಲ್ ಆ್ಯಂಡ್ ಸ್ಪಿರಿಚುವಲ್ ಟೀಚಿಂಗ್ಸ್ ಅಂತ ಹೇಳ್ತೇವೆ. ಅಂದರೆ ಇದು ಮಹಾಭಾರತದ ಭಾಗವಾಗಿರ್ತಕ್ಕಂಥ ಪವಿತ್ರ ಹಿಂದೂ ಧರ್ಮ ಗ್ರಂಥ ಇದಾಗಿರುತ್ತೆ. ಇದು ಆಳವಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಬೋಧನೆಗಳನ್ನು ನೀಡ್ತಕ್ಕಂಥ ಒಂದು ಮಹಾಗ್ರಂಥ ಅಥವಾ ಒಂದು ಧರ್ಮ ಗ್ರಂಥವಾಗಿ ನಾವು ಭಗವದ್ಗೀತೆಯನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇಟ್ ಹ್ಯಾಸ್ ಇನ್ಸ್ಪೈರ್ಡ್ ಕೌಂಟ್ಲೆಸ್ ಇಂಡಿವಿಜುವಲ್ಸ್ ಅಂಡ್ ಮೂವ್ಮೆಂಟ್ಸ್ ಗ್ಲೋಬಲಿ ವಿತ್ ಇಟ್ಸ್ ಡಿಸ್ಕೋರ್ಸ್ ಆನ್ ಡ್ಯೂಟಿ, ರೈಟಿಯಸ್ನೆಸ್ ಅಂಡ್ ಡಿವೋಷನ್. ಅಂದರೆ ಈ ಒಂದು ಧರ್ಮ ಗ್ರಂಥದ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಸೊ ಇದರಲ್ಲಿ ಕರ್ತವ್ಯ, ಸದಾಚಾರ ಮತ್ತು ಭಕ್ತಿಯ ಕುರಿತಾದ ಇದರಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಪ್ರವಚನಗಳೇನಿದ್ದಾವೆ, ಸೊ ಈ ಪ್ರವಚನಗಳು ಜಾಗತಿಕವಾಗಿ ಅಸಂಖ್ಯಾತ ವ್ಯಕ್ತಿಗಳು ಮತ್ತು ಚಳುವಳಿಗೆ ಸ್ಫೂರ್ತಿ ನೀಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಇದು ಕೇವಲ ಭಾರತೀಯರಿಗಷ್ಟೇ ಅಲ್ಲ, ಸೊ ಗ್ಲೋಬಲಿ ಇದೊಂದು ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ಒಂದು ದಾಖಲೆ ಆಗಿರೋದ್ರಿಂದ ಯುನೆಸ್ಕೋ ಇದಕ್ಕೆ ಈಗ ಮನ್ನಣೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇದನ್ನು ನಾವು ನಾಟ್ಯಶಾಸ್ತ್ರ ಅಂತ ಹೇಳ್ತೇವೆ. ಸೊ ಇದೊಂದು ಏನ್ಷಿಯಂಟ್ ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟ್ ಆಗಿರುತ್ತೆ. ಅಂದರೆ ಪುರಾತನವಾಗಿರ್ತಕ್ಕಂಥ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ಒಂದು ಪಠ್ಯವಾಗಿರುತ್ತೆ. ಸೊ ಈ ಒಂದು ಪಠ್ಯ ಯಾರಿಗೆ ಸೇರಿರಬಹುದು ಅಂತ ಹೇಳಲಾಗ್ತಾ ಇದೆ ಅಂದರೆ ಭರತ ಮುನಿಗೆ ಸೇರಿರ್ತಕ್ಕಂಥ ಒಂದು ಟೆಕ್ಸ್ಟ್ ಆಗಿರುತ್ತೆ. ಸೊ
ಇದರಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ ಫೌಂಡೇಶನಲ್ ಟ್ರೀಟಸ್ ಆನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇನ್ಕ್ಲೂಡಿಂಗ್ ಡ್ರಾಮಾ, ಡಾನ್ಸ್ ಅಂಡ್ ಮ್ಯೂಸಿಕ್ ಅಂತ ಹೇಳ್ತೇವೆ. ಅಂದ್ರೆ ನಾಟಕ, ನೃತ್ಯ ಮತ್ತು ಸಂಗೀತ ಸೇರಿದಂತೆ ಪ್ರದರ್ಶನ ಕಲೆಗಳ ಅಡಿಪಾಯದ ಗ್ರಂಥವೆಂದು ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬೇಸಿಕಲಿ ಇದೊಂದು ಕಲೆ ಅಥವಾ ನಾಟಕ, ನೃತ್ಯ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೌಂಡೇಶನಲ್ ಅಂತ ಹೇಳ್ತೇವೆ. ಅಂದ್ರೆ ಮೂಲಭೂತ ಅಥವಾ ಅಡಿಪಾಯದ ಗ್ರಂಥ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾಟ್ಯಶಾಸ್ತ್ರದ ಹಸ್ತಪ್ರತಿಗಳನ್ನ ಕೂಡ ಸೊ ಈ ಒಂದು ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಇಟ್ ಕಂಟೈನ್ಸ್ ಅಂದ್ರೆ ಈ ಒಂದು ನಾಟ್ಯಶಾಸ್ತ್ರದಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ ಡೀಟೇಲ್ಡ್ ಗೈಡ್ಲೈನ್ಸ್ ಆನ್ ಈಸ್ಥೆಟಿಕ್ಸ್, ಸ್ಟೇಟ್ ಕ್ರಾಫ್ಟ್ ಅಂಡ್ ಕಾನ್ಸೆಪ್ಟ್ ಆಫ್ ರಸ ಅಂತ ಹೇಳ್ತೇವೆ. ಅಂದ್ರೆ ಸೌಂದರ್ಯ ಶಾಸ್ತ್ರ ಆಗಿರ್ಬೋದು, ರಂಗಕಲೆ ಆಗಿರ್ಬೋದು, ಮತ್ತೆ ಭಾವನಾತ್ಮಕ ಸಾರ, ಇದೊಂದು ರಸ ಆಗಿರುತ್ತೆ. ಸೊ ಈ ಒಂದು ಪರಿಕಲ್ಪನೆಯ ಕುರಿತು ವಿವರವಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಈ ನವರಸಗಳು ಅಂತ ನಾವೇನ್ ಹೇಳ್ತೇವೆ ಅದರಲ್ಲಿ ಭಾವನಾತ್ಮಕ ಸಾರದ ಬಗ್ಗೆ ಇಲ್ಲಿ ಹೆಚ್ಚಾಗಿ ವಿವರಣೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಾರಣದಿಂದ ಇದನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಒಂದು ಪ್ರಿಯಾರಿಟಿ ಆಗಿರುತ್ತೆ. ಸೊ ಈಗ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಯುನೆಸ್ಕೋ ಮೆಮರಿ ಆಫ್ ವರ್ಲ್ಡ್ ರಿಜಿಸ್ಟರ್ ಅಂದ್ರೆ ಏನು, ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, ಇದರ ಗುರಿ ಏನು ಮತ್ತೆ ಆಬ್ಜೆಕ್ಟಿವ್ಸ್ ಏನು ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು 1992ರಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಟು ಪ್ರಿಸರ್ವ್ ಅಂಡ್ ಪ್ರಮೋಟ್ ಆಕ್ಸೆಸ್ ಟು ಡಾಕ್ಯುಮೆಂಟರಿ ಹೆರಿಟೇಜ್ ಆಫ್ ಗ್ಲೋಬಲ್ ಸಿಗ್ನಿಫಿಕೆನ್ಸ್. ಅಂದ್ರೆ ಜಾಗತಿಕ ಮಹತ್ವವನ್ನ ಹೊಂದಿರಬೇಕು, ಬರೀ ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು, ಜಾಗತಿಕ ಮಹತ್ವವನ್ನ ಹೊಂದಿರತಕ್ಕಂಥ ದಾಖಲೆಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ವಿಶ್ವ ಸ್ಮರಣೆ ನೋಂದಾಣಿಕೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ ಟು ಸೇಫ್ ಗಾರ್ಡ್ ಫ್ರಜೈಲ್ ಅಂಡ್ ವ್ಯಾಲ್ಯೂಬಲ್ ಆರ್ಕೈವ್ಸ್, ಮ್ಯಾನುಸ್ಕ್ರಿಪ್ಟ್ಸ್ ಅಂಡ್ ಅದರ್ ಡಾಕ್ಯುಮೆಂಟರಿ ಮೆಟೀರಿಯಲ್ ದಟ್ ಹೋಲ್ಡ್ ಎಕ್ಸೆಪ್ಷನಲ್ ಯೂನಿವರ್ಸಲ್ ವ್ಯಾಲ್ಯೂ. ಅಂದ್ರೆ ಅಸಾಧಾರಣವಾಗಿರ್ತಕ್ಕಂಥ ಸಾರ್ವತ್ರಿಕ ಮೌಲ್ಯವನ್ನ ಹೊಂದಿರತಕ್ಕಂಥ ದುರ್ಬಲ, ಯಾಕಂದ್ರೆ ಏನ್ಷಿಯಂಟ್ ಅಂದ್ರೆ ಸೊ ಅದು ಹಾಳಾಗ್ತಕ್ಕಂಥ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಆ ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಅಮೂಲ್ಯವಾಗಿರ್ತಕ್ಕಂಥ ಹಸ್ತಪ್ರತಿಗಳು ಮತ್ತೆ ಇತರ ಗ್ರಂಥ ಸಾಮಗ್ರಿಗಳನ್ನ ಸಂರಕ್ಷಣೆ ಮಾಡುವ ಗುರಿಯನ್ನ ಇಟ್ಟುಕೊಂಡು ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ಇದರ ಉದ್ದೇಶಗಳೇನು, ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ ಟು ಪ್ರಿವೆಂಟ್ ದ ಲಾಸ್ ಆಫ್ ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್. ಅಂದ್ರೆ ಈ ರೀತಿಯ ಬಹುಮುಖ್ಯವಾಗಿರ್ತಕ್ಕಂಥ ಐತಿಹಾಸಿಕ ದಾಖಲೆಗಳನ್ನ ನಾವು ಕಳೆದುಕೊಳ್ಳಬಾರದು, ಈ ನಿಟ್ಟಿನಲ್ಲಿ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಗೆ ಟು ಎನ್ಶೋರ್ ದೀಸ್ ಮೆಟೀರಿಯಲ್ಸ್ ಆರ್ accessible for research, education and cultural enrichment. ಸಂಶೋಧನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಮತ್ತೆ ಸಾಂಸ್ಕೃತಿಕ ಪುಷ್ಟೀಕರಣಕ್ಕಾಗಿ ಈ ಒಂದು ದಾಖಲೆಗಳು ನಮಗೆ ಲಭ್ಯ ಇರಬೇಕಾಗಿರುತ್ತೆ. ಸೊ ಈ ಕಾರಣದಿಂದ ಕೂಡ ಇವುಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಯುನೆಸ್ಕೋ ಮಾಡ್ತಾ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಈ ಒಂದು ದಾಖಲೆಗೆ ಸೇರ್ಪಡೆಗೊಳ್ಳಬೇಕಾಗಿದ್ದರೆ ಯಾವ ಕ್ರೈಟೀರಿಯಾ ಅಥವಾ ಮಾನದಂಡಗಳನ್ನ ಒಳಗೊಂಡಿರಬೇಕು ಅಂತ ನಾವು ನೋಡೋದಾದ್ರೆ ದೇ ಮಸ್ಟ್ ಹ್ಯಾವ್ ವರ್ಲ್ಡ್ ಸಿಗ್ನಿಫಿಕೆನ್ಸ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ. ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಒಂದು ದೇಶಕ್ಕೆ ಮಾತ್ರ ಅದು ಸೀಮಿತವಾಗಿರ್ತಕ್ಕಂಥ ಬೆನಿಫಿಟ್ ಆಗಿರಬಾರ್ದು, ಯೂನಿವರ್ಸಲಿ ಅಂದ್ರೆ ಸಾರ್ವತ್ರಿಕವಾಗಿ ಎಲ್ಲ ಮನುಕುಲಕ್ಕೂ ಒಂದು ಒಳಿತಾಗ್ತಕ್ಕಂಥ ದಾಖಲೆಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಮ್ಯಾನುಸ್ಕ್ರಿಪ್ಟ್ಸ್ ಅಂದ್ರೆ ಹಸ್ತಪ್ರತಿಗಳು, ಕೈಯಲ್ಲಿಂದ ಬರೆದಿರ್ತಕ್ಕಂಥ ದಾಖಲೆಗಳು, ಬುಕ್ಸ್ ಅಥವಾ ಪುಸ್ತಕಗಳು, ಮ್ಯಾಪ್ಸ್ ಅಥವಾ ನಕ್ಷೆಗಳು, ಫೋಟೋಗ್ರಾಫ್ಸ್ ಅಥವಾ ಛಾಯಾಚಿತ್ರಗಳನ್ನ ಕೂಡ ಪ್ರೊಟೆಕ್ಟ್ ಮಾಡ್ತಾರೆ. ಅಂಡ್ ಸೌಂಡ್ ರೆಕಾರ್ಡಿಂಗ್ಸ್ ಗಳನ್ನ ಅಂದ್ರೆ ಈ ಧ್ವನಿ ಮುದ್ರಿಕೆಗಳನ್ನ ಕೂಡ ಸೊ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಈಗ ನಮ್ಮ ಭಾರತ ದೇಶದ ವತಿಯಿಂದ ಇದುವರೆಗೂ 14 ಎಂಟಿಟೀಸ್ ಅನ್ನ ಅಂದ್ರೆ 14 ನಮೂದುಗಳನ್ನ ಈ ಒಂದು ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲವನ್ನ ನಾನು ಇವಾಗ ಕ್ರಮಬದ್ಧವಾಗಿ ಅಂದ್ರೆ ಡೇಟ್ ಆಫ್ ಇನ್ಸ್ಕ್ರಿಪ್ಷನ್ ಯಾವ ತಾರೀಕಿನಂದು ಅದನ್ನ ಸೇರಿಸಲಾಗಿದೆ ಆ ಒಂದು ಕ್ರಮದಲ್ಲಿ ಎಲ್ಲ ಒಂದು ನಮೂದುಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಮೊದಲನೇದನ್ನ 1997 ನಲ್ಲಿ 1997ರಲ್ಲಿ ಇದಕ್ಕೆ ಸೇರಿಸಲಾಗುತ್ತೆ. ಅದನ್ನ IAS
ತಮಿಳ್ ಮೆಡಿಕಲ್ ಮ್ಯಾನುಸ್ಕ್ರಿಪ್ಟ್ ಕಲೆಕ್ಷನ್ ಅಂತ ಹೇಳ್ತೇವೆ. IAS ತಮಿಳು ವೈದ್ಯಕೀಯ ಹಸ್ತಪ್ರತಿ ಸಂಗ್ರಹ ಅಂತ ಹೇಳ್ತೇವೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಅದು ತಮಿಳಿನಲ್ಲಿ ಬರೆದಿರ್ತಕ್ಕಂಥ ಹಸ್ತಪ್ರತಿ ಆಗಿರುತ್ತೆ ಮತ್ತು ಅದು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಇದನ್ನ ಇನ್ಸ್ಟಿಟ್ಯೂಟ್ ಆಫ್ ಏಷಿಯನ್ ಸ್ಟಡೀಸ್ ಅಂತ ಇದೆ. ಸೊ ಇಲ್ಲಿ ಇದನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದರಲ್ಲಿ 564 ಪಾಮ್ ಲೀಫ್ ಮ್ಯಾನ್ಸ್ಕ್ರಿಪ್ಟ್ ಅಂದ್ರೆ ಈ ತಾಳೆಗರಿ ಅಂತ ನಾವೇನು ಕರಿತೇವೆ. ಸೊ ಆ ತಾಳೆಗರಿಯ ಮೇಲೆ ಬರೆದಿರ್ತಕ್ಕಂಥ ಹಸ್ತಲಿಪಿಗಳನ್ನ ಹೊಂದಿರತಕ್ಕಂಥ ಈ ಒಂದು ತಮಿಳು ವೈದ್ಯಕೀಯ ಹಸ್ತಪ್ರತಿಯನ್ನ 1997ರಲ್ಲಿ ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದು ಯಾವ ವೈದ್ಯಕೀಯ ಪದ್ಧತಿಯ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡುತ್ತೆ ಅಂತ ನಾವು ಹೇಳೋದಾದ್ರೆ ಇದು ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸನ್ ಏನಿದೆ ಅಂದ್ರೆ ಆಯುರ್ವೇದ ಪದ್ಧತಿ ಏನಿದೆ ಸೊ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಈ ಒಂದು ಹಸ್ತಪ್ರತಿಗಳನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದು ಮೊಟ್ಟ ಮೊದಲ ರೆಕಗ್ನಿಷನ್ ಆಗಿರುತ್ತೆ. ಅದಾದ ನಂತರ 2003ರಲ್ಲಿ ಆರ್ಕೈವ್ಸ್ ಆಫ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪುರಾತನ ದಾಖಲೆಗಳನ್ನ ಡಾಕ್ಯುಮೆಂಟ್ ಮಾಡಲಾಗಿರುತ್ತೆ. ಸೊ ಇದು ಜಾಯಿಂಟ್ಲಿ ನಾಮಿನೇಟ್ ಆಗಿರುತ್ತೆ. ಸೊ ಇದು ನೆದರ್ಲ್ಯಾಂಡ್ಸ್ ಮತ್ತು ಭಾರತ ದೇಶ ಇಬ್ಬರಿಂದ ಕೂಡ ನಾಮಿನೇಟ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥ ಚಟುವಟಿಕೆಗಳು ಅದು ಟ್ರೇಡ್ ಆಗಿರ್ಬೋದು ಅಥವಾ ಕಲ್ಚರಲ್ ಎಕ್ಸ್ಚೇಂಜ್ ಆಗಿರ್ಬೋದು ಈ ರೀತಿಯ ಚಟುವಟಿಕೆಗಳು ಅಥವಾ ಅವರ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಸೊ ಎಲ್ಲ ದಾಖಲೆಗಳನ್ನ 2003ಯಲ್ಲಿ ಈ ಒಂದು ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೂರನೇದು ಬರುತ್ತೆ 2005ರಲ್ಲಿ ಇದನ್ನ ಶೈವ ಮ್ಯಾನುಸ್ಕ್ರಿಪ್ಟ್ಸ್ ಇನ್ ಪಾಂಡಿಚೇರಿ ಅಂತ ಕರೀತೇವೆ. ಅಂದ್ರೆ ಪಾಂಡಿಚೇರಿಯಲ್ಲಿ ಶೈವ ಹಸ್ತಪ್ರತಿಗಳು ಅಂತ ಹೇಳ್ತೇವೆ. ಇದನ್ನು ಕೂಡ ಜಂಟಿಯಾಗಿ ಸಬ್ಮಿಟ್ ಮಾಡಲಾಗಿರುತ್ತೆ. ಅಂದ್ರೆ ಜಾಯಿಂಟ್ ಸಬ್ಮಿಷನ್ ಆಗಿರುತ್ತೆ. ಯಾರ್ಯಾರು ಇದನ್ನ ಸಬ್ಮಿಟ್ ಮಾಡಿರ್ತಾರೆ ಅಂದ್ರೆ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಆಫ್ ಪಾಂಡಿಚೇರಿ ಮತ್ತೆ ಇಂಡಿಯಾಸ್ ನ್ಯಾಷನಲ್ ಮಿಷನ್ ಫಾರ್ ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳ್ತೇವೆ. ಸೊ ಭಾರತದ ರಾಷ್ಟ್ರೀಯ ಹಸ್ತಪ್ರತಿಗಳ ಮಿಷನ್ ಮತ್ತೆ ಪಾಂಡಿಚೇರಿ ಫ್ರೆಂಚ್ ಸಂಸ್ಥೆ ಇಬ್ರು ಕೂಡ ಜಂಟಿಯಾಗಿ ಸಲ್ಲಿಸಿರ್ತಕ್ಕಂಥ ಹಸ್ತಪ್ರತಿಗಳಾಗಿರುತ್ತೆ. ಸೊ ಈ ಒಂದು ಹಸ್ತಪ್ರತಿಗಳ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಸೊ ಫಿಲಾಸಫಿಕಲ್ ಅಂಡ್ ರಿಲಿಜಿಯಸ್ ಟೆಕ್ಸ್ಟ್ ಅಂತ ಕರಿತೇವೆ. ಅಂದ್ರೆ ತಾತ್ವಿಕ ಮತ್ತು ಧಾರ್ಮಿಕ ಗ್ರಂಥಗಳು ಇದು ಪ್ರತಿನಿಧಿಸುತ್ತದೆ. ಸೊ ಇದನ್ನ 2005ರಲ್ಲಿ ಸೊ ಈ ಒಂದು ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಋಗ್ವೇದ ಮ್ಯಾನುಸ್ಕ್ರಿಪ್ಟ್ ಅಂತ ಕರಿತೇವೆ. ಇದನ್ನ 2007ರಲ್ಲಿ ಸೇರಿಸಲಾಗಿರುತ್ತೆ. ಇದು ಋಗ್ವೇದದ ಹಸ್ತಪ್ರತಿಗಳಾಗಿರುತ್ತೆ. ಸೊ ಇದನ್ನ ಎಲ್ಲಿ ಸೇವ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದಿರ್ತಕ್ಕಂಥದ್ದು ಪುಣೆದಲ್ಲಿ. ಸೊ ಪುಣೆದಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 30 ಮ್ಯಾನುಸ್ಕ್ರಿಪ್ಟ್ಸ್ ಇರುತ್ತೆ. 30 ಹಸ್ತಪ್ರತಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ವೇದಿಕ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ವೈದಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರ್ಣಾಯಕವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಕ್ಕಂಥ ಒಂದು ಹಸ್ತಪ್ರತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ 2011ರಲ್ಲಿ ಇದನ್ನ ತಾರೀಖ್ ಇ ಖಂಡನ್ ತಿಮುರಿಯಾ ಅಂತ ಹೇಳ್ತೇವೆ. ತಾರೀಖ್ ಇ ಖಂಡನ್ ತಿಮುರಿಯಾ ಅಂತ ಹೇಳ್ತೇವೆ. ಸೊ ಇದು ಅಕ್ಬರ್ನ ಆಳ್ವಿಕೆಯ ಸಮಯದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. 1577ರಿಂದ 78ರವರೆಗೆ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಇದು ಯಾರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡುತ್ತಂದ್ರೆ ಟೈಮರಿಡ್ಗಳ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ನೀಡುತ್ತೆ. ಸೊ ಅವರ ಕಾಂಟ್ರಿಬ್ಯೂಷನ್ ಅಂದ್ರೆ ಅವರ ಕೊಡುಗೆ ಏನಾಗಿತ್ತು ಯಾವ ಕ್ಷೇತ್ರದಲ್ಲಿ ಅಂದ್ರೆ ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತೇವೆ. ಆಸ್ಟ್ರೋನಮಿ ಅಂದ್ರೆ ಖಗೋಳ ಶಾಸ್ತ್ರ ಅಂತ ಹೇಳ್ತೇವೆ. ಅದಾದ್ಮೇಲೆ ಮೆಡಿಸಿನ್ ಅಥವಾ ಔಷಧೀಯ ಶಾಸ್ತ್ರ ಅಂತ ಹೇಳ್ತೇವೆ. ಸೊ ಇದಕ್ಕೆ ಈ ತೈಮುರಿಡ್ಗಳು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯ ಬಗ್ಗೆ ಸೊ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕುತಾಬ್ ಬಕ್ಷ್ ಓರಿಯೆಂಟಲ್ ಪಬ್ಲಿಕ್ ಲೈಬ್ರರಿ ಏನಿದೆ ಸೊ ಇಲ್ಲಿ ಇದನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಕುತಾಬ್ ಬಕ್ಷ್ ಓರಿಯೆಂಟಲ್ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸೊ ಇದನ್ನ ಡಾಕ್ಯುಮೆಂಟ್ ಮಾಡಿರ್ತಕ್ಕಂಥದ್ದು ಅಥವಾ ಸಂರಕ್ಷಣೆ ಮಾಡ್ತಾ ಇರೋದು. ನೆಕ್ಸ್ಟ್ ಒನ್ ಈಸ್ ಆಡೆಡ್ ಇನ್ ದ ಇಯರ್ 2011. ಸೊ 2011ರಲ್ಲಿ ಸೊ ಮುಂದಿನ ಒಂದು ಮೆಮೊರಿಯನ್ನ ಆಡ್ ಮಾಡಲಾಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಘುಕಲಾ ಚಕ್ರ ತಂತ್ರ ರಾಜಟಿಕ ಅಂತ ಹೇಳ್ತೇವೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನ ನಾವು ವಿಮಲ ಪ್ರಭಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಮೇಜರ್ ಕಾನ್ಸೆಪ್ಟ್ ಏನು ಅಂದ್ರೆ ತಂತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ದಾಖಲಾತಿ ಇದಾಗಿರುತ್ತೆ. ಸೊ ಯಾವ ರೀತಿಯ ತಂತ್ರಗಳನ್ನ ಇಲ್ಲಿ ಡಾಕ್ಯುಮೆಂಟ್ ಮಾಡಲಾಗಿದೆ ಅನ್ನೋದನ್ನ ನಾನು ಮುಂದಿನ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ತಂತ್ರಗಳ ಜೊತೆಗೆ
ಜೊತೆಗೆ ಇಲ್ಲಿ ಆಸ್ಟ್ರಾಲಜಿ ಅಂಡ್ ಆಸ್ಟ್ರೋನಮಿ ಇವೆರಡರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಲಾಗಿರುತ್ತೆ. ಒಂದನ್ನು ನಾವು ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತೇವೆ, ಇನ್ನೊಂದನ್ನ ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿವರವಾದ ಚರ್ಚೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ ಏನಿರುತ್ತೆ ಇದು ಸ್ವರೋದಯದ ಒಂದು ರೇರ್ ವಿಸ್ಡಮ್ ಅಂತ ಹೇಳ್ತೇವೆ. ಅಂದ್ರೆ ನಮಗೆ ಅತ್ಯಂತ ಕಡಿಮೆ ತಿಳಿದಿರ್ತಕ್ಕಂಥ ಸ್ವರೋದಯದ ಒಂದು ಬುದ್ಧಿವಂತಿಕೆಯನ್ನ ಹೊಂದಿರತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿ ಸೊ ಈ ಒಂದು ವಿಮಲ ಪ್ರಭವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ತಂತ್ರಗಳಲ್ಲಿ ಮೇಜರ್ ಆಗಿ ಇಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡಲಾಗಿರುತ್ತೆ ಅಂದ್ರೆ ಈ ಆಯುರ್ವೇದ ಸಿಸ್ಟಮ್ ಏನಿರುತ್ತೆ ಸೊ ಇದರ ಬಗ್ಗೆ ಹೆಚ್ಚಾಗಿ ಇಲ್ಲಿ ಫೋಕಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಖಗೋಳ ಶಾಸ್ತ್ರದ ಬಗ್ಗೆ ಮಾಹಿತಿ ಕೂಡ ಇತ್ತು ಅಂತ ಹೇಳಿದ್ವಿ. ಸೊ ಇದರಲ್ಲಿ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದೇನು ಅಂದ್ರೆ ಮೆಷರ್ಮೆಂಟ್ ಆಫ್ ಗ್ಲೋಬ್. ಅಂದ್ರೆ ನಮ್ಮ ಒಂದು ಭೂಗೋಳ ಏನಿರುತ್ತೆ ಸೊ ಅದನ್ನ ಮೆಷರ್ ಮಾಡಿರ್ತಕ್ಕಂಥದ್ದು ಅಥವಾ ಅದರ ಅಳತೆಗಳನ್ನ ಮಾಡಿರ್ತಕ್ಕಂಥ ಒಂದು ಮಾಹಿತಿಯನ್ನ ಕೂಡ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮೆಷರ್ಮೆಂಟ್ಸ್ ಬಂದಾಗ ಒಂದು ಅಭಿಧರ್ಮ ಕೋಶ ಅಂತ ಇರುತ್ತೆ. ಸೊ ದಿಸ್ ಇಸ್ ವೆರಿ ಫೇಮಸ್, ಇದನ್ನ ನಾವು ಅಭಿಧರ್ಮ ಕೋಶ ಅಂತ ಹೇಳ್ತೇವೆ. ಸೊ ಈ ಒಂದು ಅಭಿಧರ್ಮ ಕೋಶ ಏನಿದೆ ಇದು 4th ಸೆಂಚುರಿಯಲ್ಲಿ ಅಂದ್ರೆ 4ನೇ ಶತಮಾನದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ ಅನ್ನ ಬರೆದಿರ್ತಕ್ಕಂಥವ್ರು ಅಥವಾ ಇದನ್ನ ಆಥರ್ ಮಾಡಿರ್ತಕ್ಕಂಥವ್ರು ಆಚಾರ್ಯ ವಸುಬಂಧು ಅಂತ ಹೇಳ್ತೇವೆ. ಸೊ ಇವರೇನು ಈ ಒಂದು ಗ್ಲೋಬ್ ಬಗ್ಗೆ ಮೆಷರ್ಮೆಂಟ್ಸ್ ಅನ್ನ ಏನ್ ಬರೆದಿದ್ದಾರೆ ಅದಕ್ಕಿಂತ ಸ್ಪಷ್ಟವಾಗಿ ಈ ಒಂದು ದಾಖಲೆಯಲ್ಲಿ ಇನ್ನೂ ಉತ್ತಮವಾಗಿ ಗ್ಲೋಬ್ ಮೆಷರ್ಮೆಂಟ್ಸ್ ಅನ್ನ ತಿಳಿದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಅಭಿಧರ್ಮ ಕೋಶ ಅಂತ ನಾವೇನ್ ಹೇಳ್ತೇವೆ ಸೊ ಇದನ್ನ ಎನ್ಸೈಕ್ಲೋಪೀಡಿಯಾ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತೇವೆ. ಅಂದ್ರೆ ಮಾಹಿತಿಯ ವಿಶ್ವಕೋಶ ಅಂತ ಹೇಳ್ತೇವೆ. ಆ ವಿಶ್ವಕೋಶಕ್ಕಿಂತ ಉತ್ತಮವಾಗಿ ಗ್ಲೋಬ್ ಮೆಷರ್ಮೆಂಟ್ಸ್ ಅನ್ನ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಕಲೆ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮುಂದಿನದನ್ನ 2013ರಲ್ಲಿ ಡಾಕ್ಯುಮೆಂಟ್ ಮಾಡಲಾಗುತ್ತೆ. ಇದನ್ನು ನಾವು ಶಾಂತಿನಾಥ ಚರಿತ್ರ ಅಂತ ಹೇಳ್ತೇವೆ. ಸೊ ಇದೊಂದು ಸಾಂಸ್ಕ್ರಿಟ್ ಟೆಕ್ಸ್ಟ್ ಆಗಿರುತ್ತೆ, ಅಂದ್ರೆ ಇದು ಪಠ್ಯ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಪಠ್ಯವಾಗಿರುತ್ತೆ. ಬಟ್ ಇದನ್ನ ದೇವನಗರಿ ಸ್ಕ್ರಿಪ್ಟ್ ಅಲ್ಲಿ ಅಥವಾ ದೇವನಗರಿ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಹೆಸರೇ ಹೇಳುವ ಹಾಗೆ ಇದು ಶಾಂತಿನಾಥನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ಲೈಫ್ ಅಥವಾ ಜೀವನದ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಉಲ್ಲೇಖವಾಗಿರುತ್ತೆ. ಇದು ಇವರು 16th ಜೈನ್ ತೀರ್ಥಂಕರರಾಗಿರ್ತಾರೆ, ಅಂದ್ರೆ 16ರ ಜೈನ ತೀರ್ಥಂಕರರಾಗಿರ್ತಕ್ಕಂಥ ಶಾಂತಿನಾಥರ ಜೀವನ ಏನಿರುತ್ತೆ ಸೊ ಅವರ ಕಾಲವನ್ನ ವಿವರಿಸ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅನ್ನ ನಾವು ಶಾಂತಿನಾಥ ಚರಿತ್ರೆ ಅಂತ ಹೇಳ್ತೇವೆ. ಸೊ ದಿಸ್ ವರ್ಕ್ ವಾಸ್ ಕಂಪೋಸ್ಡ್ ಅಂಡ್ ರಿಟನ್ ಇನ್ ಲೇಟ್ 14th ಸೆಂಚುರಿ. ಅಂದ್ರೆ ಈ ಒಂದು ಕೃತಿ ಏನಿರುತ್ತೆ ಇದು 14ನೇ ಶತಮಾನದ ಅಂತ್ಯದ ವೇಳೆಗೆ ಬರೆದಿರ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಸೊ ಇದರಲ್ಲಿ 10 ಇಮೇಜಸ್ ಆಫ್ ಸೀನ್ಸ್ ಫ್ರಮ್ ಶಾಂತಿನಾಥ ಅವರ ಒಂದು ಶಾಂತಿನಾಥ ಇವರ ಜೀವನಕ್ಕೆ ಸಂಬಂಧಪಟ್ಟಂತೆ 10 ಚಿತ್ರಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ 10 ಚಿತ್ರಗಳನ್ನ ಯಾವ ಶೈಲಿಯಲ್ಲಿ ಅಥವಾ ಯಾವ ಸ್ಟೈಲ್ ಅಲ್ಲಿ ಬರ್ದಿರ್ತಾರಂತ ಹೇಳೋದಾದ್ರೆ ಜೈನ್ ಪೇಂಟಿಂಗ್ಸ್ ಫ್ರಮ್ ಗುಜರಾತ್ ಅಂತ ಹೇಳ್ತೇವೆ. ಅಂದ್ರೆ ಗುಜರಾತ್ನ ಜೈನ್ ವರ್ಣ ಚಿತ್ರ ಶೈಲಿಯಲ್ಲಿ ಇದನ್ನ ಬರ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಜೈನ್ ಪೇಂಟಿಂಗ್ಸ್ ಫ್ರಮ್ ಗುಜರಾತ್ ಈ ಶೈಲಿ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಇದನ್ನ ನಾವು ಆರ್ಟ್ ಆಫ್ ಮಿನಿಯೇಚರ್ ಅಂತ ಹೇಳ್ತೇವೆ. ಮಿನಿಯೇಚರ್ ಅಂದ್ರೆ ಚಿಕಣಿ ಕಲಾಕೃತಿಗಳು ಅಂತ ಹೇಳ್ತೇವೆ. ಅಂದ್ರೆ ತುಂಬಾ ಬೃಹತ್ ಗಾತ್ರದಲ್ಲಿ ಬರ್ದಿರೋದಿಲ್ಲ, ತುಂಬಾ ಚಿಕ್ಕ ಗಾತ್ರದಲ್ಲಿ ಬರ್ದಿರ್ತಕ್ಕಂಥ ಒಂದು ಪೇಂಟಿಂಗ್ಸ್ ಆಗಿರುತ್ತೆ. ಯಾಕೆ ಚಿಕ್ಕ ಗಾತ್ರ ಅಂದ್ರೆ ಇದು ಮ್ಯಾನುಸ್ಕ್ರಿಪ್ಟ್ ಆಗಿರುತ್ತೆ, ಅಂದ್ರೆ ಹಸ್ತಪ್ರತಿಗಳಾಗಿರುತ್ತೆ. ಸೊ ಹಸ್ತಪ್ರತಿಗಳಾಗಿರೋದ್ರಿಂದ ಇದನ್ನ ನಾವು ತುಂಬಾ ದೊಡ್ಡದಾಗಿ ಬರೆಯೋಕ್ಕಾಗೋದಿಲ್ಲ. ಸೊ ಮಿನಿಯೇಚರ್ ಪೇಂಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಇಂಕ್ ಅನ್ನ ಅಥವಾ ಶಾಯಿಯನ್ನ ಸೊ ಈ ಒಂದು ಜೈನ್ ಪೇಂಟಿಂಗ್ಸ್ ಆಫ್ ಗುಜರಾತ್ ನಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಸೊ ಇವರು ಒಂದು ಲ್ಯಾಂಪ್ ಬ್ಲಾಕ್ ಅನ್ನ ಯೂಸ್ ಮಾಡ್ತಾರೆ. ಇದನ್ನ ನಾವು ಗಮ್ ಲ್ಯಾಂಪ್ ಬ್ಲಾಕ್ ಅಥವಾ ಗಮ್ ಲ್ಯಾಂಪ್ ಕಪ್ಪು ಅಂತ ಹೇಳ್ತೇವೆ. ಸೊ ಈ ಒಂದು ಬಣ್ಣವನ್ನ ಬಳಕೆ ಮಾಡ್ತಾರೆ ಮತ್ತು ಬಿಳಿಯ ಬಣ್ಣಕ್ಕಾಗಿ ಸಿಲ್ವರ್ ಅಥವಾ ಬೆಳ್ಳಿಯನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜೈನ್ ಪೇಂಟಿಂಗ್ಸ್ ಫ್ರಮ್ ಗುಜರಾತ್ ಅಂತ ಕರೀತಕ್ಕಂಥದ್ದು. ಸೊ 8ನೇದನ್ನ ನಾವು 2016ರಲ್ಲಿ ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಮೈತ್ರೇಯ ವ್ಯಾಕರಣ, ಮೈತ್ರೇಯ ವಾಕರಣ ಅಂತ ಮೈತ್ರೇಯ ವಾರಕರಣ ಅಂತ ಹೇಳ್ತೇವೆ. ಸೊ ಇದನ್ನ ಮೈತ್ರೇಯ ವಾರಕರಣ ಅಂತ ಹೇಳ್ತೇವೆ. ಏನಿದು ಮೈತ್ರೇಯ ವಾರಕರಣ ಅಂದ್ರೆ ಇಟ್ಸ್ ಅ ವೆರಿ ಶಾರ್ಟ್ ಟೆಕ್ಸ್ಟ್ ಆಗಿರುತ್ತೆ, ಅಂದ್ರೆ ತುಂಬಾ ಸರಳವಾಗಿರ್ತಕ್ಕಂಥ ಅಥವಾ ಚಿಕ್ಕದಾಗಿರ್ತಕ್ಕಂಥ ಒಂದು ಪಠ್ಯವಾಗಿರುತ್ತೆ. ಸೊ ಇದನ್ನ ಪಾಮ್ ಲೀಫ್ ಅಥವಾ ತಾಳೆಗರಿಯ ಮೇಲೆ ಬರೆದಿರ್ತಾರೆ. ಸೊ ಇಟ್ ಈಸ್ ಅ ಮಿಕ್ಸ್ಡ್ ಕ್ಯಾರೆಕ್ಟರ್ಸ್ ಆಫ್
ಕುಟಿಲ ಅಂಡ್ ರಂಜನಾ ಸ್ಕ್ರಿಪ್ಟ್ ಅಲ್ಲಿ ಬರೆದಿರ್ತಾರೆ. ಸೊ ಎರಡು ಲಿಪಿಯನ್ನ ಇಲ್ಲಿ ಬಳಕೆ ಮಾಡಿರ್ತಾರೆ. ಒಂದನ್ನ ನಾವು ಕುಟಿಲ ಅಂತ ಕರಿತೇವೆ, ಇನ್ನೊಂದನ್ನ ರಂಜನಾ ಲಿಪಿ ಅಂತ ಹೇಳ್ತೇವೆ. ಸೊ ಈ ಎರಡು ಮಿಶ್ರ ಅಕ್ಷರಗಳಲ್ಲಿ ತಾಳೆಗರಿಯ ಮೇಲೆ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಸಣ್ಣ ಪಠ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಪಾಲಾ ಪೀರಿಯಡ್ ಅಥವಾ ಪಾಲಾ ಅವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟೆಕ್ಸ್ಟ್ ಆಗಿರುತ್ತೆ. ಸೊ ಇದನ್ನ ಕೋಲ್ಕತ್ತಾದಲ್ಲಿರ್ತಕ್ಕಂಥ ಏಷಿಯಾಟಿಕ್ ಸೊಸೈಟಿಯಲ್ಲಿ ಪ್ರಿಸರ್ವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಂದು ನಂಬಿಕೆಯನ್ನ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ದೇರ್ ಇಸ್ ಅ ಬಿಲೀಫ್. ಆ ಬಿಲೀಫ್ ಏನು ಅಂದ್ರೆ ಮೈತ್ರೇಯ ದ ಫ್ಯೂಚರ್ ಪ್ರೊಫೆಟ್ ಅಂತ ಕರಿತೇವೆ. ಸೊ ಮೈತ್ರೇಯ ಇವರನ್ನ ನಾವು ಫ್ಯೂಚರ್ ಅಥವಾ ಭವಿಷ್ಯದಲ್ಲಿ ಬರಬಹುದಾಗಿರ್ತಕ್ಕಂಥ ಒಂದು ಪ್ರೊಫೆಟ್ ಅಂತ ನಾವು ಇವರನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಹಿ ವಿಲ್ ಅಥವಾ ವಿಲ್ ಎವೆಂಚುಲಿ ಅಪಿಯರ್ ಆನ್ ಅರ್ತ್ ಆಸ್ ಎನ್ಲೈಟನ್ಡ್ ಬುದ್ಧ ಅಂಡ್ ಟೀಚ್ ದಿ ಪ್ಯೂರ್ ಧರ್ಮ ಅಂತಕ್ಕಂಥದ್ದು ಇದರ ನಂಬಿಕೆ ಆಗಿರುತ್ತೆ. ಅಂದ್ರೆ ಭವಿಷ್ಯದ ಪ್ರವಾದಿ ಅಂತ ಹೇಳ್ತೇವೆ. ಅಂದ್ರೆ ಇಟ್ ಇಸ್ ಜಸ್ಟ್ ಅನ್ ಇಮ್ಯಾಜಿನೇಷನ್, ಭವಿಷ್ಯದಲ್ಲಿ ಬರಬಹುದು ಅಂತಕ್ಕಂಥ ಒಂದು ಊಹೆ ಆಗಿರುತ್ತೆ. ಆ ಪ್ರವಾದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮೈತ್ರೇಯ ಅಂತ ಕರಿತೇವೆ. ಸೊ ಇವರು ಅಂತಿಮವಾಗಿ ನಮ್ಮ ಭೂಮಿಯ ಮೇಲೆ ಬುದ್ಧನಂತೆ ಜ್ಞಾನೋದಯವಾಗಿ ನಮ್ಮ ಶುದ್ಧ ಧರ್ಮವನ್ನ ಬೋಧಿಸಲಿಕ್ಕೆ ಬರಬಹುದು ಅಂತಕ್ಕಂಥದ್ದನ್ನ ಸೊ ಇಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ದಾಖಲಾತಿ ಇದಾಗಿರುತ್ತೆ. ಸೊ ಮುಂದಿನ ಸ್ಕ್ರಿಪ್ಟ್ ಅನ್ನ ನಾವು 2017ರಲ್ಲಿ ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಇದನ್ನ ನಾವು ಗಿಲ್ಗಿಟ್ ಮ್ಯಾನುಸ್ಕ್ರಿಪ್ಟ್ ಅಥವಾ ಗಿಲ್ಗಿಟ್ ಹಸ್ತಪ್ರತಿ ಅಂತ ಹೇಳ್ತೇವೆ. ಸೊ ಇದು ಬಿರ್ಚ್ ಬ್ಲಾಕ್ ಮತ್ತೆ ಕ್ಲೇ ಕೋಟೆಡ್ ಗಿಲ್ಗಿಟ್ ಮ್ಯಾನುಸ್ಕ್ರಿಪ್ಟ್ ಅಂತ ಕರಿತೇವೆ. ಅಂದ್ರೆ ಇದೊಂದು ತೊಗಟೆಯ ಮೇಲೆ ಅಂದ್ರೆ ಬರ್ಚ್ ತೊಗಟೆ ಅಥವಾ ಬಿರ್ಚ್ ತೊಗಟೆ ಅಥವಾ ಜೇಡಿ ಮಣ್ಣಿನಿಂದ ಲೇಪಿತವಾದ ಗಿಲ್ಗಿಟ್ ಹಸ್ತಪ್ರತಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ಇಟ್ ಇಸ್ ದಿ ಓಲ್ಡೆಸ್ಟ್ ಸರ್ವೈವಿಂಗ್ ಮ್ಯಾನುಸ್ಕ್ರಿಪ್ಟ್ಸ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಉಳಿದಿರ್ತಕ್ಕಂಥ ಅತ್ಯಂತ ಹಳೆಯ ಹಸ್ತಪ್ರತಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅತ್ಯಂತ ಹಳೆಯ ಹಸ್ತಪ್ರತಿ ನಮ್ಮ ಭಾರತ ದೇಶದಲ್ಲಿ ಈಗ ಪ್ರಿಸರ್ವ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಗಿಲ್ಗಿಟ್ ಮ್ಯಾನುಸ್ಕ್ರಿಪ್ಟ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಉಲ್ಲೇಖ ಏನು ಅಂದ್ರೆ ಗಿಲ್ಗಿಟ್ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂದ್ರೆ ಬೋತ್ ಕೆನೋನಿಕಲ್ ಅಂಡ್ ನಾನ್ ಕೆನೋನಿಕಲ್ ಬುದ್ಧಿಸ್ಟ್ ವರ್ಕ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಂಬಲಾಗಿರ್ತಕ್ಕಂಥ ಅಥವಾ ಅಂಗೀಕೃತವಾಗಿರ್ತಕ್ಕಂಥ ಅಥವಾ ಅಂಗೀಕೃತವಲ್ಲದ ಬೌದ್ಧ ಕೃತಿಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಕೃತಿಗಳಲ್ಲಿ ಯಾವ ವಿಷಯಗಳ ಮೇಲೆ ಪ್ರಸ್ತಾಪ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ ಎವಲ್ಯೂಷನ್ ಆಫ್ ಸಾಂಸ್ಕ್ರಿಟ್, ಚೈನೀಸ್, ಕೊರಿಯಾ, ಜಾಪನೀಸ್, ಮಂಗೋಲಿಯನ್, ಮಂಚು ಅಂಡ್ ಟಿಬೇಟಿಯನ್ ರಿಲಿಜಿಯನ್ ಫಿಲಾಸಫಿಕಲ್ ಲಿಟ್ರೇಚರ್ ಅಂತ ಹೇಳ್ತೇವೆ. ಅಂದ್ರೆ ಸಂಸ್ಕೃತ, ಚೈನೀಸ್, ಕೊರಿಯನ್, ಜಾಪನೀಸ್, ಮಂಗೋಲಿಯನ್, ಮಂಚು ಮತ್ತೆ ಟಿಬೇಟಿಯನ್ ಧರ್ಮ ತಾತ್ವಿಕ ಸಾಹಿತ್ಯದ ವಿಕಾಸ ಹೇಗಾಯಿತು ಅಂದ್ರೆ ಅವರ ಧರ್ಮ ತಾತ್ವಿಕ ಸಾಹಿತ್ಯ ಹೇಗಿದೆ, ಅದು ಹೇಗೆ ವಿಕಾಸ ಆಯಿತು ಅಂತಕ್ಕಂಥದ್ರ ಮೇಲೆ ಬೆಳಕನ್ನ ಚೆಲ್ತಕ್ಕಂಥ ಅಂಗೀಕೃತವಾದ ಅಥವಾ ಅಂಗೀಕೃತವಲ್ಲದ ಬೌದ್ಧ ಕೃತಿಗಳನ್ನ ಈ ಒಂದು ಗಿಲ್ಗಿಟ್ ಹಸ್ತಪ್ರತಿಗಳು ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ 10ನೇದನ್ನ ನಾವು ಅಭಿನವ ಗುಪ್ತ ಇವರಿಗೆ ಸಂಬಂಧಪಟ್ಟಂತೆ ಒಂದು ಮ್ಯಾನುಸ್ಕ್ರಿಪ್ಟ್ ಅನ್ನ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದರಲ್ಲಿ 248 ಮ್ಯಾನುಸ್ಕ್ರಿಪ್ಟ್ಸ್ ಆಫ್ ಅಭಿನವ ಗುಪ್ತ. ಸೊ ಅಭಿನವ ಗುಪ್ತ ಇವರಿಗೆ ಸಂಬಂಧಪಟ್ಟಂತೆ 248 ಹಸ್ತಪ್ರತಿಗಳನ್ನ ಇದು ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಭಿನವ ಗುಪ್ತ ಇವರು ಯಾರು ಅಂತ ನಾವು ನೋಡೋದಾದ್ರೆ ಔಟ್ಸ್ಟ್ಯಾಂಡಿಂಗ್ ಇಂಡಿಯನ್ ಥಿಂಕರ್ ಅಂತ ಹೇಳ್ತೇವೆ. ಇವರು ನಮ್ಮ ಭಾರತ ದೇಶದ ಅತ್ಯುತ್ತಮವಾದ ಚಿಂತಕರಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇವರು ಸಾಕಷ್ಟು ಕ್ಷೇತ್ರಗಳಲ್ಲಿ ಒಂದು ಪರಿಣಿತಿಯನ್ನ ಹೊಂದಿರ್ತಾರೆ. ಸೊ ಅದು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಒಂದು ಫಿಲಾಸಫಿ ಆಗಿರುತ್ತೆ, ಇದನ್ನ ತತ್ವಶಾಸ್ತ್ರ ಅಂತ ಹೇಳ್ತೇವೆ. ಈಸ್ಥೆಟಿಕ್ಸ್ ಇದನ್ನ ನಾವು ಸೌಂದರ್ಯ ಶಾಸ್ತ್ರ ಅಂತ ಹೇಳ್ತೇವೆ. ಲಿಟ್ರರಿ ಥಿಯರಿ ಅಂದ್ರೆ ಸಾಹಿತ್ಯ ಸಿದ್ಧಾಂತ. ಪರ್ಫಾರ್ಮೇಟಿವ್ ಆರ್ಟ್ ಅಂತ ಹೇಳ್ತೇವೆ, ಅಂದ್ರೆ ಒಂದು ಪ್ರದರ್ಶನ ಕಲೆ ಆಗಿರ್ಬೋದು. ಮ್ಯೂಸಿಕ್ ಸಂಗೀತ, ತಂತ್ರ, ಯೋಗ. ಸೊ ಇದೆಲ್ಲದರ ಬಗ್ಗೆ ಪರಿಣಿತಿಯನ್ನ ಹೊಂದಿರತಕ್ಕಂಥವ್ರು ಯಾರು ಅಂದ್ರೆ ಅಭಿನವ ಗುಪ್ತರಾಗಿರ್ತಾರೆ. ಸೊ ಇವರು 10th ಸೆಂಚುರಿಯಲ್ಲಿ ಅಂದ್ರೆ 10ನೇ ಶತಮಾನದಲ್ಲಿ ನಮ್ಮ ಕಾಶ್ಮೀರದ ಶ್ರೀನಗರದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ 248 ಹಸ್ತಪ್ರತಿಗಳನ್ನ ಸೊ ಈಗ ಯುನೆಸ್ಕೋ ವತಿಯಿಂದ ಪ್ರಿಸರ್ವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 11ನೇದನ್ನ ನಾವು ಫಸ್ಟ್ ಸಮಿಟ್ ಮೀಟಿಂಗ್ ಆಫ್ ನಾನ್ ಅಲೈನ್ ಮೂವ್ಮೆಂಟ್ ಆರ್ಕೈವ್ಸ್ ಅಂತ ಹೇಳ್ತೇವೆ. ನಾನ್ ಅಲೈನ್ಮೆಂಟ್ ಅಂದ್ರೆ ಅಲಿಪ್ತ ಚಳುವಳಿಯ ಆರ್ಕೈವ್ಗಳ ಮೊದಲ ಶೃಂಗಸಭೆ ಅಂತ ಹೇಳ್ತೇವೆ. ಈ ಡೆವಲಪಿಂಗ್ ನೇಷನ್ಸ್ ಎಲ್ಲ ಏನಿರುತ್ತೆ ಸೊ ಈ ಒಂದು ಪವರ್
ಬ್ಲಾಕ್ಸ್ ಅನ್ನ ವಿರೋಧ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದರ ಮೊದಲ ಸಭೆ ಹೇಗೆ ನಡೆಯಿತು ಅದರ ಬಗ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಯುನೆಸ್ಕೋ ವತಿಯಿಂದ ಪ್ರಿಸರ್ವ್ ಮಾಡಲಾಗಿರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ 76 ಫೈಲ್ಗಳನ್ನ ನಾವು ನೋಡಬಹುದಾಗಿರುತ್ತೆ, 76 ಪಠ್ಯಗಳನ್ನ ನಾವು ನೋಡಬಹುದಾಗಿರುತ್ತೆ. 242 ಫೋಟೋಗ್ರಾಫ್ಸ್ ಅನ್ನ ಸ್ಟೋರ್ ಮಾಡಿರ್ತಾರೆ, ಒಂದು ಆಡಿಯೋ ಆರ್ಕೈವ್ ಅನ್ನ ಸ್ಟೋರ್ ಮಾಡಿರ್ತಾರೆ, 15 ಫಿಲ್ಮ್ಸ್ ಗಳನ್ನ ಅಂದ್ರೆ 15 ಚಲನಚಿತ್ರಗಳನ್ನ ಅಥವಾ ಅಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಒಂದು 15 ವಿಡಿಯೋಗಳನ್ನ ಇಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಫಸ್ಟ್ ಮೀಟಿಂಗ್ ಎಲ್ಲಿ ನಡೆಯಿತು ಅಂತ ನಾವು ನೋಡೋದಾದ್ರೆ, ಸೊ ಇದು ಬೆಲ್ಗ್ರೇಡ್ ಯುಗೋಸ್ಲೋವಿಯಾದಲ್ಲಿ ಈ ಒಂದು ಮೊದಲ ಮೀಟಿಂಗ್ ಅನ್ನ ಮಾಡಲಾಗಿರುತ್ತೆ. ಸೊ ಯಾರ್ಯಾರು ಇದರಲ್ಲಿ ಸೇರ್ಕೊಂಡಿರ್ತಾರೆ ಅಥವಾ ಈ ಒಂದು ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಿರ್ತಕ್ಕಂಥ ರಾಷ್ಟ್ರಗಳು ಗಾನಾ, ಇಂಡಿಯಾ, ಇಂಡೋನೇಷಿಯಾ, ಯುನೈಟೆಡ್ ಅರಬ್ ರಿಪಬ್ಲಿಕ್ ಮತ್ತೆ ಯುಗೋಸ್ಲೋವಿಯಾ. ಸೊ ಎಷ್ಟು ರಾಷ್ಟ್ರಗಳು ಕಂಡಕ್ಟ್ ಮಾಡಿರ್ತಕ್ಕಂಥ ಸೊ ಈ ಒಂದು ಮೊದಲ ಅಲಿಪ್ತ ಚಳುವಳಿಯ ದಾಖಲಾತಿಗಳನ್ನ ಸೊ ಯುನೆಸ್ಕೋದವರು ಪ್ರಿಸರ್ವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ 11 ಕಂಪನಿ ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಅನುಭವ ಮಂಟಪ ರಥದಿಂದ ಉತ್ತೇಜಿಸಲ್ಪಟ್ಟ ಬೋಧನೆಗಳು ಮತ್ತು ತತ್ವಶಾಸ್ತ್ರಗಳು ಪ್ರಾಥಮಿಕವಾಗಿ ಯಾವ ಶತಮಾನಕ್ಕೆ ಸಂಬಂಧಿಸಿವೆ? ದ ಟೀಚಿಂಗ್ಸ್ ಅಂಡ್ ಫಿಲಾಸಫಿ ಪ್ರಮೋಟೆಡ್ ಬೈ ಅನುಭವ ಮಂಟಪ ಚಾರಿಯಟ್ ಆರ್ ಪ್ರೈಮರಿಲಿ ಅಸೋಸಿಯೇಟೆಡ್ ವಿತ್ ಸೆಂಚುರಿ. ಸೊ ಅನುಭವ ಮಂಟಪ ಅಂದ ಕೂಡಲೇ ನಮಗೆ ಬಸವಣ್ಣನವರು ಜ್ಞಾಪಕ ಬರ್ತಾರೆ. ಸೊ ಈ ರೀತಿಯ ಒಂದು ರಥವನ್ನ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಾದ್ಯಂತ ಸುತ್ತತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಈಗ ಲಾಂಚ್ ಮಾಡಿರುತ್ತೆ. ಹಾಗಿದ್ರೆ ಈ ಅನುಭವ ಮಂಟಪ ಅಂತಕ್ಕಂಥದ್ದು ಯಾವ ಶತಮಾನಕ್ಕೆ ಸೇರಿದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 12ನೇ ಶತಮಾನ ಅಥವಾ 12th ಸೆಂಚುರಿಗೆ ಸಂಬಂಧಪಟ್ಟಿರುತ್ತೆ. ಸೊ ಇದು ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ ಅನುಭವ ಮಂಟಪ ಚಾರಿಯಟ್ ಅಥವಾ ಅನುಭವ ಮಂಟಪ ರಥವನ್ನ ಈಗ ನಮ್ಮ ಕರ್ನಾಟಕದಾದ್ಯಂತ ಸುತ್ತತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಈಗ ಲಾಂಚ್ ಮಾಡಿರುತ್ತೆ. ಸೊ ಚೀಫ್ ಮಿನಿಸ್ಟರ್ ಇದಕ್ಕೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್, ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಪಾರ್ಟ್ ಆಫ್ ಅನ್ ಇನಿಷಿಯೇಟಿವ್ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ಟೀಚಿಂಗ್ಸ್ ಅಂಡ್ ಫಿಲಾಸಫಿ ಆಫ್ ಬಸವಣ್ಣ ಅಂಡ್ ದಿ ಶರಣಾಸ್. ಅಂದ್ರೆ 12ನೇ ಶತಮಾನದ ಸಮಾಜ ಸುಧಾರಕರಾಗಿರ್ತಕ್ಕಂಥ ಬಸವಣ್ಣನವರ ಬೋಧನೆಗಳು ಮತ್ತೆ ತತ್ವಶಾಸ್ತ್ರ ಮತ್ತು ಶರಣರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಇಟ್ ಪ್ರಮೋಟ್ಸ್ ವಚನ ಲಿಟ್ರೇಚರ್ ಅಂದ್ರೆ ವಚನ ಸಾಹಿತ್ಯವನ್ನ ಉತ್ತೇಜನ ಮಾಡಲಾಗುತ್ತೆ. ಸೊ ವಿಚ್ ಈಸ್ ನೋನ್ ಫಾರ್ ಇಟ್ಸ್ ಎಂಫಸಿಸ್ ಆನ್ ಈಕ್ವಾಲಿಟಿ, ಇನ್ಕ್ಲೂಸಿವಿಟಿ ಮತ್ತೆ ಸೋಷಿಯಲ್ ರಿಫಾರ್ಮ್. ಅಂದ್ರೆ ಈ ಒಂದು ವಚನ ಸಾಹಿತ್ಯ ಏನಿದೆ ಇದು ಸಮಾನತೆ, ಒಳಗೊಳ್ಳುವಿಕೆ ಮತ್ತೆ ಸಾಮಾಜಿಕ ಸುಧಾರಣೆಯನ್ನ ಒತ್ತು ನೀಡ್ತಕ್ಕಂಥ ವಚನ ಸಾಹಿತ್ಯವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಸೊ ಈ ಒಂದು ರಥದ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಐತಿಹಾಸಿಕ ಮಹತ್ವವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಈ ಅನುಭವ ಮಂಟಪ ಏನಿದೆ ದಿಸ್ ಈಸ್ ಎನ್ವಿಷನ್ಡ್ ಬೈ ಬಸವಣ್ಣ. ಸೊ ಬಸವಣ್ಣನವರ ಒಂದು ದೃಷ್ಟಿಕೋನವಾಗಿತ್ತು, ಅಂದ್ರೆ ಅವರ ಒಂದು ವಿಷನ್ ಆಗಿತ್ತು. ಸೊ ಇದು 12ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರುತ್ತೆ. ಇದನ್ನ ನಾವು ಅನುಭವ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ಸ್ ಫಸ್ಟ್ ಡೆಮೋಕ್ರೆಟಿಕ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಅಂದ್ರೆ ವಿಶ್ವದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಸಂಸತ್ತು ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಕಾರಣ ಏನಂದ್ರೆ, ಸೊ ಈ ಒಂದು ಅನುಭವ ಮಂಟಪ ಏನಿದೆ ಇಟ್ ಪ್ರೊವೈಡೆಡ್ ಪ್ಲಾಟ್ಫಾರ್ಮ್ ವೇರ್ ಇಂಡಿವಿಜುವಲ್ಸ್ ಅಂದ್ರೆ ವೈಯಕ್ತಿಕವಾಗಿ ಜನರು ಫ್ರಮ್ ಆಲ್ ಕ್ಯಾಸ್ಟ್, ಅವ್ರು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ರಿಲಿಜಿಯನ್ ಅಥವಾ ಧರ್ಮದವರಾಗಿರ್ಬೋದು, ಯಾವುದೇ ಜೆಂಡರ್ ಮೇಲ್ ಆಗಿರ್ಬೋದು ಅಥವಾ ಫಿಮೇಲ್ ಆಗಿರ್ಬೋದು, ದೇ ಕುಡ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಫ್ರೀಲಿ ಅಂದ್ರೆ ಮುಕ್ತವಾಗಿ ತಮ್ಮ ಒಂದು ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದು ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ವೇದಿಕೆ ಆಗಿದ್ದ ಕಾರಣದಿಂದ ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಅಂತ ಈ ಒಂದು ಅನುಭವ ಮಂಟಪವನ್ನ ನಾವು ಹೇಳ್ಬೋದಾಗಿರುತ್ತೆ. ಸೊ ಬಸವಣ್ಣನವರ ಟೀಚಿಂಗ್ಸ್ ಬಗ್ಗೆ ಕೆಲವೊಂದು ಹೈಲೈಟ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಹಿ ಅಡ್ವೊಕೇಟೆಡ್ ಫಾರ್ ಅ ಸೊಸೈಟಿ ಫ್ರೀ ಫ್ರಮ್ ಕಾಸ್ಟ್ ಅಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಅಂತ ಜಾತಿ ಮತ್ತು ಲಿಂಗ ತಾರತಮ್ಯದಿಂದ ಮುಕ್ತವಾದ ಸಮಾಜವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಇವರಾಗಿರ್ತಾರೆ. ಅದ್ರ ಜೊತೆಗೆ ಈಕ್ವಾಲಿಟಿ, ಯುನಿಟಿ ಮತ್ತೆ ಮೋರ್ ಜಸ್ಟ್ ಸೋಷಿಯಲ್ ಆರ್ಡರ್, ಸಮಾನತೆ, ಏಕತೆ ಮತ್ತೆ ಹೆಚ್ಚು ನ್ಯಾಯಯುತವಾದ ಸಾಮಾಜಿಕ ವ್ಯವಸ್ಥೆಯನ್ನ ಸೊ ಇವರು ಉತ್ತೇಜನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬಸವಣ್ಣನವರು 12th ಸೆಂಚುರಿ ಫಿಲಾಸಫರ್ ಆಗಿರ್ತಾರೆ, ಪೊಯೆಟ್ ಆಗಿರ್ತಾರೆ ಮತ್ತೆ ಸೋಷಿಯಲ್ ರಿಫಾರ್ಮರ್ ಆಗಿರ್ತಾರೆ. ಅಂದ್ರೆ ಅವರು ತತ್ವಜ್ಞಾನಿ ಕೂಡ, ಕವಿ ಕೂಡ ಮತ್ತೆ ಸಮಾಜ ಸುಧಾರಕರಾಗಿ ಕೂಡ ಅವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರು
ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ ಶಿವ ಸೆಂಟರ್ಡ್ ಭಕ್ತಿ ಮೂವ್ಮೆಂಟ್ ಅಂಡ್ ಫಾರ್ ದಿ ಫೌಂಡಿಂಗ್ ಆಫ್ ಲಿಂಗಾಯತ್ ಸೆಕ್ಟ್ ವಿಚ್ ಎಂಫಸೈಸ್ಡ್ ಆನ್ ಈಕ್ವಾಲಿಟಿ ರಿಜೆಕ್ಟೆಡ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಅಂದರೆ ಇವರು ಶಿವ ಕೇಂದ್ರಿತ ಭಕ್ತಿ ಚಳುವಳಿಗೆ ಅಂದರೆ ಶಿವನನ್ನ ಕೇಂದ್ರಿತವಾಗಿರ್ತಕ್ಕಂಥ ಭಕ್ತಿ ಚಳುವಳಿಗೆ ಇವರು ಕೊಡುಗೆಯನ್ನ ನೀಡಿರ್ತಾರೆ. ಅದಾದ್ಮೇಲೆ ಸಮಾನತೆಯನ್ನ ಒತ್ತಿ ಹೇಳ್ತಕ್ಕಂಥ ಜಾತಿ ಆಧಾರಿತ ತಾರತಮ್ಯವನ್ನ ತಿರಸ್ಕರಿಸಿರ್ತಕ್ಕಂಥ ಲಿಂಗಾಯತ ಪಂಥವನ್ನ ಸ್ಥಾಪಿಸಿರ್ತಕ್ಕಂಥವ್ರು ಕೂಡ ಇವರಾಗಿರ್ತಾರೆ. ಸೊ ಈ ಲಿಂಗಾಯತ ಪಂಥ ಅಂತಕ್ಕಂಥದ್ದು ಈ ಒಂದು ಸಮಾನತೆಯನ್ನ ಒತ್ತಿ ಹೇಳ್ತಕ್ಕಂಥದ್ದು ಮತ್ತೆ ಜಾತಿ ಆಧಾರಿತ ತಾರತಮ್ಯವನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಲಿಂಗಾಯತ ಪಂಥ ಕೂಡ ಸ್ಥಾಪಿಸಿರ್ತಕ್ಕಂಥದ್ದು. ಸೊ ಇವರು ಮಾಡಿರ್ತಕ್ಕಂಥ ಒಂದು ಕೊಡುಗೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಅರ್ಲಿ ಲೈಫ್ ಅನ್ನ ನಾವು ನೋಡೋದಾದ್ರೆ ಸೊ ಈ ವಾಸ್ ಬಾರ್ನ್ ಇನ್ 1131 CE ಅಂದ್ರೆ 1131 CE ಅಲ್ಲಿ ಇವರ ಜನನ ಆಗುತ್ತೆ ಇನ್ ಬಸವನ ಬಾಗೇವಾಡಿ ಕರ್ನಾಟಕ ಇಂಟು ಡಿವೋಟ್ ಬ್ರಾಹ್ಮಿನ್ ಫ್ಯಾಮಿಲಿ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನನ ಆಗಿರುತ್ತೆ. ಸೊ ಬಸವನ ಬಾಗೇವಾಡಿಯಲ್ಲಿ ಇವರು ಜನಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಿ ಅಪೋಸ್ಡ್ ಆರ್ಥೋಡಾಕ್ಸ್ ರಿಚುವಲ್ಸ್ ಅಂಡ್ ಕ್ಯಾಸ್ಟ್ ಹೈರಾರ್ಕೀಸ್ ಫ್ರಮ್ ಅ ಯಂಗ್ ಏಜ್. ಅಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವರು ಸಾಂಪ್ರದಾಯಿಕ ಆಚರಣೆಗಳು ಮತ್ತೆ ಜಾತಿಯ ಶ್ರೇಣಿಗಳೇನಿತ್ತು ಸೊ ಆಗಿನ ಕಾಲದಲ್ಲಿ ಇನ್ನೂ ಜಾಸ್ತಿ ಇತ್ತು. ಸೊ ಒಂದು ಹೈರಾರ್ಕಿ ಆಫ್ ದಿ ಕ್ಯಾಸ್ಟ್ ಸಿಸ್ಟಮ್ ಏನಿರುತ್ತೆ ಸೊ ಅದನ್ನ ವಿರೋಧ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗಿರುತ್ತೆ. ಸೊ ಇವರ ತತ್ವಶಾಸ್ತ್ರ ಅಥವಾ ಫಿಲಾಸಫಿಯನ್ನ ನಾವು ನೋಡೋದಾದ್ರೆ ವರ್ಕ್ ಈಸ್ ವರ್ಷಿಪ್. ಸೊ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ ಸೊ ನೀಡಿರ್ತಕ್ಕಂಥ ವ್ಯಕ್ತಿತ್ವವಾಗಿ ನಾವು ಇವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎವ್ರಿ ಇಂಡಿವಿಜುವಲ್ ಶುಡ್ ಪರ್ಫಾರ್ಮ್ ದೇರ್ ಒಕೇಶನ್ ವಿತ್ ಸಿನ್ಸಿಯಾರಿಟಿ. ಅಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥ ಒಂದು ತತ್ವ, ಅದನ್ನ ನಾವು ಕಾಯಕವೇ ಕೈಲಾಸ ಅಂತ ಹೇಳ್ತೇವೆ. ಸೊ ಈ ಒಂದು ತತ್ವವನ್ನ ಪ್ರತಿಪಾದಿಸಿದವರು ಬಸವಣ್ಣರಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಹಿ ಪ್ರಮೋಟೆಡ್ ದಾಸೋಹ. ಇದನ್ನ ನಾವು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ತೇವೆ, ಅಂದ್ರೆ ನಿಸ್ವಾರ್ಥ ಸೇವೆ ಅಂತ ಹೇಳ್ತೇವೆ. ಶೇರಿಂಗ್ ವೆಲ್ತ್ ಅಂಡ್ ರಿಸೋರ್ಸಸ್, ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಾವು ಸಂಪತ್ತನ್ನ ಸೊ ಹಂಚಿಕೊಳ್ಳಲು ಪ್ರೋತ್ಸಾಹ ಮಾಡ್ತಕ್ಕಂಥ ಈ ಒಂದು ದಾಸೋಹ ಏನಿದೆ ಸೊ ಇದನ್ನು ಕೂಡ ಉತ್ತೇಜಿಸಿರ್ತಕ್ಕಂಥ ಒಂದು ಕೊಡುಗೆಯನ್ನ ಸೊ ಇವರು ಸಮಾಜಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಹಿ ರಿಜೆಕ್ಟೆಡ್ ಸೂಪರ್ಸ್ಟಿಷಿಯಸ್ ಅಂಡ್ ರಿಚುವಲ್ಸ್ ಅಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಫೋಕಸಿಂಗ್ ಆನ್ ಇನ್ನರ್ ಸ್ಪಿರಿಚುಯಾಲಿಟಿ. ಅಂದ್ರೆ ಮೂಢನಂಬಿಕೆಗಳನ್ನ ಅವರು ತಿರಸ್ಕಾರ ಮಾಡ್ತಾರೆ. ಆಚರಣೆಗಳು ಮತ್ತು ಲಿಂಗ ತಾರತಮ್ಯವನ್ನ ತಿರಸ್ಕಾರ ಮಾಡಿ ಆಂತರಿಕ ಆಧ್ಯಾತ್ಮಿಕತೆ ಏನಿದೆ ಸೊ ಇದರ ಮೇಲೆ ಕೇಂದ್ರೀಕರಿಸಿರ್ತಕ್ಕಂಥದ್ದನ್ನ ಕೂಡ ಸೊ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವಚನ ಲಿಟ್ರೇಚರ್ ಅಥವಾ ವಚನ ಸಾಹಿತ್ಯದ ಕಾಂಟ್ರಿಬ್ಯೂಷನ್ ಅನ್ನು ನಾವು ನೋಡೋದಾದ್ರೆ ಬಸವಣ್ಣ ಕಂಪೋಸ್ಡ್ ವಚನ, ಇದನ್ನ ನಾವು ಶಾರ್ಟ್ ಪೊಯೆಟಿಕ್ ವರ್ಸಸ್ ಇನ್ ಕನ್ನಡ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಇವರು ವಚನಗಳನ್ನ ರಚಿಸ್ತಾರೆ. ಇವುಗಳನ್ನ ನಾವು ಸಣ್ಣ ಕಾವ್ಯಾತ್ಮಕ ಪದ್ಯಗಳಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ದೇ ಆರ್ ನೋನ್ ಫಾರ್ ದೇರ್ ಸಿಂಪ್ಲಿಸಿಟಿ, ಅಂದ್ರೆ ತುಂಬಾ ಸರಳವಾಗಿ ಇದನ್ನ ರಚನೆ ಮಾಡಿರ್ತಾರೆ. ಫೋಕಸ್ಡ್ ಆನ್ ಸೋಷಿಯಲ್ ರಿಫಾರ್ಮ್ಸ್ ಅಂಡ್ ಡಿವೋಷನ್ ಟು ದಿ ಲಾರ್ಡ್ ಶಿವ. ಅಂದ್ರೆ ಲಾರ್ಡ್ ಶಿವ ಅಥವಾ ಶಿವನ ಭಕ್ತಿ ಮತ್ತೆ ಸಮಾಜದ ಸುಧಾರಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ತುಂಬಾ ಸರಳವಾಗಿರ್ತಕ್ಕಂಥ ವಚನಗಳನ್ನ ಕೂಡ ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಪ್ರಧಾನ ಕಚೇರಿ ಮತ್ತು ಸಚಿವಾಲಯದ ಅತಿಥೇಯವಾಗಿ ಯಾವ ದೇಶವನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಬೀನ್ ಅಫಿಷಿಯಲಿ ಡೆಸಿಗ್ನೇಟೆಡ್ ಆಸ್ ದಿ ಹೋಸ್ಟ್ ಫಾರ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಹೆಡ್ ಕ್ವಾರ್ಟರ್ಸ್ ಅಂಡ್ ಸೆಕ್ರೆಟರಿಯೇಟ್. ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಕೇಂದ್ರ ಕಚೇರಿ, ಸೆಕ್ರೆಟರಿಯೇಟ್ ಅಂದ್ರೆ ಕಾರ್ಯಾಲಯ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವೆರಡನ್ನ ಕೂಡ ಈಗ ಯಾವ ದೇಶದಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ? ಸೊ ವೆರಿ ಈಸಿ ಆನ್ಸರ್, ಇದು ನಮ್ಮ ಭಾರತ ದೇಶ ಆಗಿರುತ್ತೆ. ಬಿಕಾಸ್ ಟೋಟಲ್ ಕ್ಯಾಟ್ ಪಾಪ್ಯುಲೇಷನ್, ಐ ಮೀನ್ ಟು ಸೇ ಟೈಗರ್ ಪಾಪ್ಯುಲೇಷನ್ ಅಲ್ಲಿ 70% ಆಫ್ ದಿ ಟೈಗರ್ಸ್ ನಮ್ಮ ಭಾರತ ದೇಶದಲ್ಲಿರುತ್ತೆ. ಅಂಡ್ ಇನ್ ಫ್ಯಾಕ್ಟ್ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಂದು ಒಕ್ಕೂಟ ಏನಿರುತ್ತೆ ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವರು ಕೂಡ ನಮ್ಮ ಭಾರತ ರಾಷ್ಟ್ರವಾಗಿರೋದ್ರಿಂದ ಸೊ ಇದರ ಕೇಂದ್ರ ಕಚೇರಿಯನ್ನ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್? ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಈ 7 ಬಿಗ್ ಕ್ಯಾಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, 7 ದೊಡ್ಡ ಬೆಕ್ಕುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಒಂದು ಟೈಗರ್ ಹುಲಿ, ಲಯನ್ ಸಿಂಹ,
ಸಿಂಹ, ಲೆಪರ್ಡ್ ಚಿರತೆ, ಸ್ನೋ ಲೆಪರ್ಡ್ ಹಿಮ ಚಿರತೆ, ಚೀತಾ, ಜಾಗುವರ್ ಮತ್ತೆ ಪೂಮಾ ಇವುಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಮತ್ತೆ ಹ್ಯಾಬಿಟ್ಯಾಟ್ ಲಾಸ್ ಏನಾಗ್ತಾ ಇದೆ ಅಂದ್ರೆ ಆವಾಸ ಸ್ಥಾನಗಳ ನಷ್ಟ ಏನಾಗ್ತಾ ಇದೆ, ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಅಂದ್ರೆ ಪ್ರಾಣಿಗಳ ಮನುಷ್ಯರ ನಡುವೆ ಆಗ್ತಾ ಇರ್ತಕ್ಕಂಥ ಸಂಘರ್ಷಗಳು, ಇದನ್ನೆಲ್ಲ ಬಗೆಹರಿಸ್ತಕ್ಕಂಥ ಗುರಿಯನ್ನ ಈ ಒಂದು ಅಲಯನ್ಸ್ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಇದೊಂದು ಟ್ರೀಟಿ ಬೇಸ್ಡ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಒಂದು ಒಪ್ಪಂದದ ಆಧಾರಿತವಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಅಥವಾ ಅಂತರ ಸರ್ಕಾರಿ ಸಂಸ್ಥೆ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಏಪ್ರಿಲ್ 2023ರಲ್ಲಿ ಪ್ರಾಜೆಕ್ಟ್ ಟೈಗರ್ 50 ಇಯರ್ಸ್ ಕಂಪ್ಲೀಷನ್ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಲಯನ್ಸ್ ಏನಿದೆ ಇಟ್ ಬ್ರಿಂಗ್ಸ್ ಟುಗೆದರ್ 27 ಕಂಟ್ರೀಸ್ ಅಂದ್ರೆ 27 ರಾಷ್ಟ್ರಗಳು ಸೊ ಇಲ್ಲಿ ಒಟ್ಟಿಗೆ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ವೇರಿಯಸ್ ಆರ್ಗನೈಸೇಷನ್ಸ್ ಬೇರೆ ಬೇರೆ ಸಂಸ್ಥೆಗಳು ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ. ಬಟ್ ಎಲ್ಲರದ್ದು ಒಂದೇ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಬಿಗ್ ಕ್ಯಾಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲರ ಉದ್ದೇಶವಾಗಿರುತ್ತೆ. ಸೊ ವಾಟ್ ಆರ್ ದಿ ಪ್ರಾವಿಷನ್ಸ್ ಅಂದ್ರೆ ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ಕೆಲವೊಂದು ನಿಬಂಧನೆಗಳೇನು ಅಂತ ನಾವು ನೋಡೋದಾದ್ರೆ ಇನ್ಕ್ಲೂಡ್ಸ್ ಲೀಗಲ್ ಫ್ರೇಮ್ವರ್ಕ್ ಫಾರ್ ವೀಸಾಸ್, privileges and immunities for IBCA personal and premises. ಅಂದ್ರೆ ಈ IBCA ಅಲ್ಲಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳೇನಿರ್ತಾರೆ ಮತ್ತೆ ಅವ್ರು ವರ್ಕ್ ಮಾಡ್ತಕ್ಕಂಥ ಪ್ರದೇಶಗಳೇನಿರುತ್ತೆ ಸೊ ಅವ್ರಿಗೆ ಕಾನೂನಿನ ರೀತಿಯಲ್ಲಿ ಕೆಲವೊಂದು ವಿನಾಯಿತಿಗಳನ್ನ ಕೊಟ್ಟಿರ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ ಅವ್ರಿಗೆ ವೀಸಾ ಏನಾದರೂ ಪಡಿಬೇಕಾಗಿದ್ರೆ ಫಾಸ್ಟ್ ಟ್ರ್ಯಾಕ್ ಆಗಿ ಅಂದ್ರೆ ಸ್ವಲ್ಪ ಬೇರೆಯವ್ರಿಗಿಂತ ಸ್ವಲ್ಪ ಹೆಚ್ಚಿಗೆ ಅಥವಾ ಹೆಚ್ಚಿನ ಆದ್ಯತೆಯನ್ನು ನೀಡ್ತಕ್ಕಂಥದ್ದು. ಸೊ ಕೆಲವೊಂದು ಟ್ಯಾಕ್ಸೇಷನ್ ಅಥವಾ ಕಾನೂನುಗಳಲ್ಲಿ ಸ್ವಲ್ಪ ಲಿಬರೇಷನ್ ಅಥವಾ ಒಂದು ಫ್ರೀಡಮ್ ಅನ್ನ ನೀಡ್ತಕ್ಕಂಥದ್ದು. ಸೊ ಈ ರೀತಿಯ ವಿನಾಯಿತಿಗಳನ್ನ ಸಿಬ್ಬಂದಿ ಮತ್ತು ಅವರಿರ್ತಕ್ಕಂಥ ಒಂದು ಪ್ರದೇಶಗಳಿಗೆ ಸೊ ಈ ಒಂದು ಒಪ್ಪಂದದ ಮುಖಾಂತರ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಇಟ್ ಎನ್ಶೋರ್ಸ್ ಎಫಿಷಿಯಂಟ್ ಫಂಕ್ಷನಿಂಗ್. ಸೊ ಈ ಒಂದು ಲಿಬರ್ಟಿ ಕೊಟ್ಟಾಗ ಸೊ ಆ ಕಾರ್ಯನಿರ್ವಹಣೆ ಅಂತಕ್ಕಂಥದ್ದು ತುಂಬಾ ಉತ್ತಮವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. K2-18b ಎಂಬ ಬಾಹ್ಯ ಗ್ರಹವು ಭೂಮಿಯಿಂದ ಸರಿಸುಮಾರು ಎಷ್ಟು ದೂರದಲ್ಲಿದೆ? ಅಪ್ರಾಕ್ಸಿಮೇಟ್ಲಿ ಹೌ ಫಾರ್ ಅವೇ ಫ್ರಮ್ ಅರ್ತ್ ಇಸ್ ದಿ ಎಕ್ಸೋ ಪ್ಲಾನೆಟ್ K2-18b ಲೊಕೇಟೆಡ್? ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಎಕ್ಸೋ ಪ್ಲಾನೆಟ್ ಆಗಿರುತ್ತೆ. ಎಕ್ಸೋ ಪ್ಲಾನೆಟ್ ಅಂದ್ರೆ ನಮ್ಮ ಸೌರ ವ್ಯೂಹದಿಂದ ಹೊರಗಡೆ ಇರ್ತಕ್ಕಂಥ ಪ್ಲಾನೆಟ್ ಅನ್ನ ನಾವು ಎಕ್ಸೋ ಪ್ಲಾನೆಟ್ ಅಂತ ಕರಿತೇವೆ. ಸೊ ಈಗ K2-18b ಈ ಒಂದು ಪ್ಲಾನೆಟ್ ನಮ್ಮ ಸೌರ ವ್ಯೂಹದಿಂದ ಹೊರಗಡೆ ಇರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನಗಳನ್ನ ಈಗ ಮಾಡಲಾಗ್ತಾ ಇದೆ. ಸೊ ಇದು ನಮ್ಮ ಭೂಮಿಯಿಂದ ಎಷ್ಟು ದೂರ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 124 ಜ್ಯೋತಿರ್ವರ್ಷಗಳು ಅಥವಾ 124 ಲೈಟ್ ಇಯರ್ಸ್ ದೂರ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಆ ಒಂದು ಎಕ್ಸೋ ಪ್ಲಾನೆಟ್ ನಲ್ಲಿ ಈಗ ಸೈನ್ ಆಫ್ ಲೈಫ್ ಅಂದ್ರೆ ಜೀವಿಗಳು ವಾಸ ಮಾಡಬಹುದಾಗಿರ್ತಕ್ಕಂಥ ಚಿಹ್ನೆಗಳು ಅಲ್ಲಿ ಕಂಡು ಬರುತ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ವಿಜ್ಞಾನಿಗಳು ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಫೈಂಡಿಂಗ್ ಅನ್ನ ಮಾಡಲಿಕ್ಕೆ ಬಳಸಿರ್ತಕ್ಕಂಥ ಟೆಲಿಸ್ಕೋಪ್ ಯಾವುದು ಅಂದ್ರೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನ ಉಪಯೋಗಿಸಿಕೊಂಡು ಸೊ ಈ ಒಂದು K2-18b ಏನಿದೆ ಸೊ ಇದು 124 ಲೈಟ್ ಇಯರ್ಸ್ ದೂರ ಇರತಕ್ಕಂಥದ್ದು. ಮತ್ತೆ ಇದಿರ್ತಕ್ಕಂಥ ಕಾನ್ಸ್ಟಲೇಷನ್ ಅನ್ನ ನಾವು ಲಿಯೋ ಅಂತ ಹೇಳ್ತೇವೆ. ಅಂದ್ರೆ ಲಿಯೋ ನಕ್ಷತ್ರ ಪುಂಜದಲ್ಲಿರ್ತಕ್ಕಂಥ ಈ ಒಂದು ಪ್ಲಾನೆಟ್ ಏನಿದೆ ಇದು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗುಣಲಕ್ಷಣಗಳು ಇದೆ ಅಂತ ಈ ಒಂದು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಿಂದ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿರುತ್ತೆ. ಸೊ ಈ ಎಕ್ಸೋ ಪ್ಲಾನೆಟ್ ಏನಿದೆ ಇದನ್ನ ಅಯಸಿನ್ ವರ್ಲ್ಡ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಏನಿದು ಹೈಸಿನ್ ಅಂದ್ರೆ ಹೈ ಅಂದ್ರೆ ಹೈಡ್ರೋಜನ್ ಇದೆ, ಸೀನ್ ಅಂದ್ರೆ ಓಷನ್ ಇದೆ. ಸೊ ಹೈಡ್ರೋಜನ್ ಮತ್ತೆ ಓಷನ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರಪಂಚ ಅಂತ ಇದನ್ನ ಕ್ಯಾಟಗರೈಸ್ ಮಾಡಲಾಗಿರುತ್ತೆ. ಸೊ ಹೈಡ್ರೋಜನ್ ಅಂದ್ರೆ ಹ್ಯಾವ್ ಓಷನ್ಸ್ ಬಿನೀತ್ ಹೈಡ್ರೋಜನ್ ರಿಚ್ ಅಟ್ಮಾಸ್ಫಿಯರ್ ಅಂದ್ರೆ ಜಲಜನಕ ಪೂರಿತವಾಗಿರ್ತಕ್ಕಂಥ ವಾಯುಗೋಳದಲ್ಲಿ ಸೊ ಈ ಒಂದು ಓಷನ್ಗಳು ಇದೆ ಅಥವಾ ಸಾಗರಗಳು ಇದೆ ಅಂತಕ್ಕಂಥ ಒಂದು ಸಿದ್ಧಾಂತವನ್ನ ಸೊ ಈ ಒಂದು ಟೆಲಿಸ್ಕೋಪ್ ನ ಮುಖಾಂತರ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಫೈಂಡಿಂಗ್ಸ್ ಏನು ಅಂತ ನಾವು ನೋಡೋದಾದ್ರೆ ಡೈಮಿಥೈಲ್ ಸಲ್ಫೈಡ್ ಅಂಡ್ ಡೈಮಿಥೈಲ್ ಸಲ್ಫೈಡ್ ಇನ್ ಪ್ಲಾನೆಟ್ಸ್ ಅಟ್ಮಾಸ್ಫಿಯರ್ ಅಂದ್ರೆ ಈ ಒಂದು ಗ್ರಹದ ವಾಯುಗೋಳದಲ್ಲಿ ಡೈಮಿಥೈಲ್ ಸಲ್ಫೈಡ್ ಮತ್ತೆ ಡೈಮಿಥೈಲ್ ಡೈಸಲ್ಫೈಡ್ ಗಳನ್ನ
ಕೆಮಿಕಲ್ಗಳನ್ನು ಸಂಶೋಧಕರು ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆನ್ ಅರ್ತ್ ದೀಸ್ ಕೆಮಿಕಲ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಪ್ರೊಡ್ಯೂಸ್ಡ್ ಬೈ ಬಯೋಲಾಜಿಕಲ್ ಪ್ರಾಸೆಸಸ್. ಅಂದರೆ ನಮ್ಮ ಭೂಮಿಯಲ್ಲಿ ಈ ಎರಡೂ ರಾಸಾಯನಿಕ ವಸ್ತುಗಳು ನೈಸರ್ಗಿಕವಾಗಿ ಸಿಗೋದಿಲ್ಲ. ಸೊ ಇದನ್ನು ನಾವು ಉತ್ಪಾದನೆ ಮಾಡ್ತಕ್ಕಂಥ ರಾಸಾಯನಿಕಗಳಾಗಿರ್ತವೆ ಪ್ರೈಮರಿಲಿ ಬೈ ಮರೈನ್ ಫೈಟೋಪ್ಲಾಂಕ್ಟಾನ್ಸ್. ಅಂದರೆ ಇದು ಪ್ರೊಡ್ಯೂಸ್ ಬೈ ಇದು ಕೃತಕವಾಗಿ ಅಲ್ಲ, ಬಯೋಲಾಜಿಕಲ್ ಪ್ರೋಸೆಸಸ್ ಅಂದರೆ ಜೈವಿಕ ವಿಧಾನಗಳಿಂದ ಇದನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಯಾವುದರಿಂದ ಅಂದರೆ ಫೈಟೋಪ್ಲಾಂಕ್ಟಾನ್ಸ್ಗಳಿಂದ, ಅಂದರೆ ನೀರಲ್ಲಿ ವಾಸ ಮಾಡ್ತಕ್ಕಂಥ ಮೈಕ್ರೋಸ್ಕೋಪಿಕ್ ಪ್ಲಾಂಟ್ಸ್ ಏನಿರ್ತವೆ ಸೊ ಅವುಗಳ ಮುಖಾಂತರ DMS ಮತ್ತು DMDS ಅನ್ನು ಸೊ ಭೂಮಿಯ ಮೇಲೆ ಉತ್ಪಾದನೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಹ್ಯಾಬಿಟ್ಯಾಟ್ ಝೋನ್, ವಾಸಯೋಗ್ಯ ವಲಯವನ್ನು ನಾವು ನೋಡೋದಾದ್ರೆ ಈ ಒಂದು ಪ್ಲಾನೆಟ್ ಏನಿದೆ ರಿಸೈಡ್ಸ್ ಇನ್ ಹ್ಯಾಬಿಟಬಲ್ ಝೋನ್ ಆಫ್ ಇಟ್ಸ್ ಸ್ಟಾರ್. ಅಂದರೆ ಅದರ ನಕ್ಷತ್ರ ಏನಿದೆ, ಅಂದರೆ ನಮ್ಮ ಭೂಮಿಗೆ ಸೂರ್ಯ ಯಾವ ರೀತಿ ನಕ್ಷತ್ರ ಇದೆ, ಸೊ ನಮ್ಮ ಭೂಮಿ ಒಂದು ಆಪ್ಟಿಮಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆಪ್ಟಿಮಮ್ ಡಿಸ್ಟೆನ್ಸ್ ಅಂದರೆ ಜಾಸ್ತಿ ಶಾಖ ಕೂಡ ತಗೊಳ್ಳೋದಿಲ್ಲ, ಸೊ ಜಾಸ್ತಿ ದೂರ ಕೂಡ ಇಲ್ಲ. ಅದರಿಂದ ಇಲ್ಲಿರ್ತಕ್ಕಂಥ ಟೆಂಪರೇಚರ್ ವಾಸಯೋಗ್ಯವಾಗಿರ್ತಕ್ಕಂಥ ಒಂದು ಕಂಡೀಷನ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ತುಂಬಾ ಕ್ಲೋಸ್ ಇದ್ದಿದ್ರೆ ಟೆಂಪರೇಚರ್ ಬಹಳ ಜಾಸ್ತಿ ಇರ್ತಾ ಇತ್ತು. ಅದೊಂದು ಆಪ್ಟಿಮಮ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದೇ ರೀತಿ ಸೊ ಈ ಒಂದು K2-18b ಎಕ್ಸೋ ಪ್ಲಾನೆಟ್ ಏನಿದೆ ತನ್ನ ನಕ್ಷತ್ರದಿಂದ ಸರಿಯಾದ ದೂರದಲ್ಲಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಅಂತ ಈಗ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ನಾವು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ರೆವಲ್ಯೂಷನರಿ ಸ್ಪೇಸ್ ಅಬ್ಸರ್ವೇಟರಿ ಆಗಿರುತ್ತೆ. ಅಂದ್ರೆ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದೂರದರ್ಶಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಆಸ್ ಆಫ್ ನೌ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಇನ್ ಸ್ಪೇಸ್, ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಅತಿ ದೊಡ್ಡ ದೂರದರ್ಶಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಹೈ ರೆಸಲ್ಯೂಷನ್ ಅಂಡ್ ಹೈ ಸೆನ್ಸಿಟಿವಿಟಿ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಅಂದ್ರೆ ಹೆಚ್ಚಿನ ಗುಣಮಟ್ಟದ ಚಿತ್ರಗಳನ್ನ ಅಥವಾ ದಾಖಲೆಗಳನ್ನ ಒದಗಿಸ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಇದು ಟೂ ಓಲ್ಡ್ ಅಂದ್ರೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ, ಟೂ ಡಿಸ್ಟೆಂಟ್ ಅಂದರೆ ತುಂಬ ದೂರದಲ್ಲಿರ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ಎಕ್ಸೋ ಪ್ಲಾನೆಟ್ 124 ಜ್ಯೋತಿರ್ವರ್ಷಗಳ ದೂರ ಇರತಕ್ಕಂಥ ಒಂದು ಎಕ್ಸೋ ಪ್ಲಾನೆಟ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದೆ ಫೇಂಟ್ ಫಾರ್ ಹಬಲ್ ಸ್ಪೇಸ್ ಟೆಲಿಸ್ಕೋಪ್. ಅಂದರೆ ಇದಕ್ಕಿಂತ ಮುಂಚೆ ಇದ್ದಂತಹ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಯಾವುದನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ರೀತಿಯ ಎಲ್ಲ ಮಸುಕಾದ ಪ್ರದೇಶಗಳನ್ನು ಕೂಡ ಪತ್ತೆ ಹಚ್ಚತಕ್ಕಂಥ ಒಂದು ಸಾಮರ್ಥ್ಯವನ್ನು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಹೊಂದಿರುತ್ತೆ. ಸೊ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಡಿಸೆಂಬರ್ 25, 2021 ಏರಿಯಾನೆ 5 ರಾಕೆಟ್ ಫ್ರಮ್ ಫ್ರೆಂಚ್ ಗಯಾನಾ. ಸೊ ಫ್ರೆಂಚ್ ಗಯಾನದಿಂದ ಏರಿಯನ್ 5 ರಾಕೆಟ್ ನ ಮುಖಾಂತರ ಇದನ್ನ ಉಡಾವಣೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇಟ್ ಆರ್ಬಿಟ್ಸ್ ದ ಸನ್ ಅಟ್ ಸೆಕೆಂಡ್ ಲೆಗ್ರಾಂಜ್ ಪಾಯಿಂಟ್. ಸೊ ಸೂರ್ಯನಲ್ಲಿ ಬರ್ತಕ್ಕಂಥ ಎರಡನೇ ಲೆಗ್ರಾಂಜ್ ಪಾಯಿಂಟ್ ಹತ್ರ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಡಿಸೈನ್ ಅಥವಾ ಟೆಕ್ನಾಲಜಿಯನ್ನ ನಾವು ನೋಡೋದಾದ್ರೆ 6.5 ಮೀಟರ್ ಪ್ರೈಮರಿ ಮಿರರ್, 6.5 ಮೀಟರ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರಾಥಮಿಕ ಕನ್ನಡಿಯನ್ನ ಹೊಂದಿರುತ್ತೆ. 5 ಲೇಯರ್ ಸನ್ ಶೀಲ್ಡ್ ಅನ್ನ ಹೊಂದಿರುತ್ತೆ. ಅಂದ್ರೆ ಅದು ಸೂರ್ಯನಿಗೆ ಲೆಗ್ರಾಂಜ್ ಪಾಯಿಂಟ್ಗೆ ಇದನ್ನ ಲಾಂಚ್ ಮಾಡಿರುವ ಕಾರಣದಿಂದ ಸೂರ್ಯನಿಂದ ಬರ್ತಕ್ಕಂಥ ಶಾಖದಿಂದ ಹಾಳಾಗಬಾರ್ದು. ಆ ಕಾರಣಕ್ಕಾಗಿ 5 ಪದರಗಳನ್ನ ಹೊಂದಿರತಕ್ಕಂಥ ಒಂದು ಸನ್ ಶೀಲ್ಡ್ ಅನ್ನ ಇದಕ್ಕೆ ಇದನ್ನ ಕವರ್ ಮಾಡಿರ್ತಾರೆ. ಅಂಡ್ ಟು ಪ್ರೊಟೆಕ್ಟ್ ಇಟ್ಸ್ ಇನ್ಸ್ಟ್ರೂಮೆಂಟ್ಸ್ ಫ್ರಮ್ ದಿ ಇನ್ಫ್ರಾರೆಡ್ ರೇಡಿಯೇಷನ್ಸ್, ಅಂದ್ರೆ ಅತಿ ಕೆಂಪು ವಿಕಿರಣಗಳಿಂದ ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಈ ಲೇಯರ್ಸ್ ಗಳ ಉದ್ದೇಶವಾಗಿರುತ್ತೆ. ಸೊ ಇಟ್ ಆಪರೇಟ್ಸ್ ಇನ್ ದಿ ಇನ್ಫ್ರಾರೆಡ್ ಸ್ಪೆಕ್ಟ್ರಮ್, ಅಂದ್ರೆ ಇದು ಆಪರೇಟ್ ಮಾಡ್ತಕ್ಕಂಥ ಒಂದು ವರ್ಣಪಟಲ ಯಾವ್ದಾಗಿರುತ್ತೆ ಅಂದ್ರೆ ಅತಿ ಕೆಂಪು ಅಲ್ಲಿ ಇದು ಆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಇದು ಕೆಲಸ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಇಟ್ ಪಿಯರ್ಸ್ ಬ್ಯಾಕ್ ಇನ್ ಟೈಮ್ ಓವರ್ 13.5 ಬಿಲಿಯನ್ ಇಯರ್ಸ್ ಟು ಅಬ್ಸರ್ವ್ ದಿ ಫಸ್ಟ್ ಗ್ಯಾಲಾಕ್ಸೀಸ್ ಫಾರ್ಮ್ಡ್ ಆಫ್ಟರ್ ದಿ ಬಿಗ್ ಬ್ಯಾಂಗ್ ಥಿಯರಿ. ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾವಿಸ್ಫೋಟಕ ಸಿದ್ಧಾಂತ ಆದ ಸಮಯದಲ್ಲಿ ಇದ್ದಂತಹ ಗ್ಯಾಲಾಕ್ಸಿಗಳನ್ನ ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ದೂರದರ್ಶಕ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಸೈಂಟಿಫಿಕ್ ಗೋಲ್ ಏನು, ಯಾವ ಗುರಿಯೊಂದಿಗೆ ಇದನ್ನ ಲಾಂಚ್ ಮಾಡ್ತು ಅಂತ ನಾವು ಹೇಳೋದಾದ್ರೆ ಸ್ಟಾರ್ಸ್ ಮತ್ತೆ ಗ್ಯಾಲಾಕ್ಸಿಸ್, ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳು ಹೇಗೆ ರಚನೆ ಆಯಿತು ಅನ್ನೋದನ್ನ ಕಂಡು ಹಿಡಿತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಸ್ಟಡೀಸ್ ಎಕ್ಸ್ಲೋ ಪ್ಲಾನೆಟ್ ಅಟ್ಮಾಸ್ಫಿಯರ್. ಫಾರ್ ಎಕ್ಸಾಂಪಲ್ ನಾವು ಇವತ್ತೇನು ನೋಡ್ತಾ ಇದ್ದೇವೆ, ಸೊ ನಮ್ಮ ಸೌರವ್ಯೂಹದಿಂದ ಹೊರಗಡೆ ಇರತಕ್ಕಂಥ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಅಂಡ್ ಎಕ್ಸ್ಪ್ಲೋರ್ಸ್ ದಿ ಎವಲ್ಯೂಷನ್ ಆಫ್ ಆರ್ ಸೋಲಾರ್ ಸಿಸ್ಟಮ್ ಅಂಡ್ ಬಿಯಾಂಡ್, ಅಂದ್ರೆ ನಮ್ಮ ಸೌರವ್ಯೂಹ ಮತ್ತೆ ಅದರ ಆಚೆ
ಯಾವ ರೀತಿ ಒಂದು ವಿಕಾಸ ಆಯಿತು ಅನ್ನೋದನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಗುರಿಯಾಗಿರುತ್ತೆ. ಸೊ ಇದನ್ನ ಯಾವ ರಾಷ್ಟ್ರಗಳು ಕೊಲ್ಯಾಬ್ರೇಷನ್ ಮಾಡಿಕೊಂಡು ಲಾಂಚ್ ಮಾಡಿದೆ ಅಂತ ನಾವು ನೋಡೋದಾದ್ರೆ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು, ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ನಾಸಾ ಅವರಾಗಿರ್ತಾರೆ. ಸೊ ಇನ್ ಪಾರ್ಟ್ನರ್ಶಿಪ್ ವಿತ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂಡ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಮತ್ತು ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಾಸಾದವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಟೆಲಿಸ್ಕೋಪ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ವರ್ಲ್ಡ್ ಹಿಮೋಫಿಲಿಯಾ ಡೇ ಅಥವಾ ವಿಶ್ವ ಹಿಮೋಫಿಲಿಯಾ ದಿನ, ಈ ಒಂದು ದಿನವನ್ನ ನಾವು ಏಪ್ರಿಲ್ 17ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಹಿಮೋಫಿಲಿಯಾ ಡಿಸೀಸ್ ಅನ್ನ ನಾವು ಬ್ಲೀಡರ್ಸ್ ಡಿಸೀಸ್ ಅಂತ ಕೂಡ ಕರಿತೇವೆ ಅಂಡ್ ರಾಯಲ್ ಡಿಸೀಸ್ ಅಂತ ಕೂಡ ಕರಿತೇವೆ. ಬ್ಲೀಡರ್ ಅಂದ್ರೆ ಏನು, ರಕ್ತಸ್ರಾವ ಅಂತ ಹೇಳ್ತೇವೆ. ಸೊ ಯೂಶುವಲಿ ನಮ್ಗೇನಾದ್ರೂ ಇಂಜುರಿ ಆದಾಗ ಒಂದು 10 to 15 ಸೆಕೆಂಡ್ಸ್ಗಳಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟ್ ಬ್ಲೀಡಿಂಗ್ ಆಗೋದನ್ನ ಅದು ಸ್ಟಾಪ್ ಮಾಡುತ್ತೆ. ಬಟ್ ಹಿಮೋಫಿಲಿಯಾ ಕಾಯಿಲೆ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಒಂದು ಸಣ್ಣ ಇಂಜುರಿ ಆದರೂ ಕೂಡ ರಕ್ತ ಹೆಪ್ಪುಗಟ್ಟೋದಿಲ್ಲ, ನಿರಂತರವಾಗಿ ರಕ್ತಸ್ರಾವ ಆಗ್ತಾ ಇರುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ನಾವು ಹಿಮೋಫಿಲಿಯಾ ಅಂತ ಹೇಳ್ತೇವೆ. ಸೊ ಇದೊಂದು ಅನುವಂಶಿಕ ಕಾಯಿಲೆ, ಅಂದ್ರೆ ಜೆನೆಟಿಕ್ ಡಿಸೀಸ್ ಆಗಿರುತ್ತೆ, ನಮ್ಮ ಜೀನ್ಸ್ ಅಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಹಾಗಿದ್ರೆ ಹಿಮೋಫಿಲಿಯಾದಲ್ಲಿ ಮೇಜರ್ಲಿ 2 ಟೈಪ್ ಇರುತ್ತೆ. ಒಂದನ್ನ ಹಿಮೋಫಿಲಿಯಾ ಎ ಅಂತ ಕರಿತೇವೆ. ಹಿಮೋಫಿಲಿಯಾ ಎ ಅಲ್ಲಿ ನಮ್ಮ ದೇಹದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ 8 ರಚನೆ ಆಗೋದಿಲ್ಲ. ಸೊ ಹಿಮೋಫಿಲಿಯಾ ಬಿ ಅಂತ ಕರಿತೇವೆ. ಸೊ ಈ ಒಂದು ಹಿಮೋಫಿಲಿಯಾ ಬಿ ಅಲ್ಲಿ ನಮ್ಮ ದೇಹದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ 9 ಫಾರ್ಮೇಶನ್ ಆಗೋದಿಲ್ಲ. ಅಂದ್ರೆ ಇವೆರಡು ಕೂಡ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿರ್ತವೆ. ಯಾವಾಗ ಕ್ಲಾಟಿಂಗ್ ಫ್ಯಾಕ್ಟರ್ 8 ರಚನೆ ಆಗಲ್ಲ ಅದನ್ನ ಹಿಮೋಫಿಲಿಯಾ ಎ ಅಂತ ಕರಿತೇವೆ. ಯಾವಾಗ ಕ್ಲಾಟಿಂಗ್ ಫ್ಯಾಕ್ಟರ್ 9 ರಚನೆ ಆಗಲ್ಲ ಅದನ್ನ ನಾವು ಹಿಮೋಫಿಲಿಯಾ ಬಿ ಅಂತ ಕರಿತೇವೆ. ಸೊ 8 + 9 ಅನ್ನ ನಾವು ಆಡ್ ಮಾಡಿದ್ರೆ ಅದು 17 ಆಗುತ್ತೆ. ಸೊ ಈ 17 ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹಿಮೋಫಿಲಿಯಾ ಡೇ ಅಂತ ನಾವು ಏಪ್ರಿಲ್ 17ನೇ ತಾರೀಕು ಇದನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ಆಕ್ಸೆಸ್ ಫಾರ್ ಆಲ್ ವಿಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು, ಅಂದ್ರೆ ಎಲ್ಲರಿಗೂ ಪ್ರವೇಶ. ಈ ಒಂದು ರಕ್ತಸ್ರಾವ ಅಂತಕ್ಕಂಥದ್ದು ಮಹಿಳೆಯರು ಮತ್ತು ಬಾಲಕಿಯರಲ್ಲೂ ಇಬ್ಬರಲ್ಲೂ ಕೂಡ ಆಗುತ್ತೆ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಸೊ ಇದೊಂದು ಜೆನೆಟಿಕ್ ಡಿಸಾರ್ಡರ್ ಆಗಿರುತ್ತೆ. ಸೊ ಬ್ಲಡ್ ಕ್ಲಾಟ್ ಆಗದೆ ಇರತಕ್ಕಂಥ ಒಂದು ಕಾಯಿಲೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 853. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ all the updates of the day. So once again I'll meet you tomorrow with tomorrow's updates. Till then keep reading, take care of yourselves, and thank you very much for watching this.